ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ನಾರಾಯಣಂ ಗುಣೈಃ ಸರ್ವೈರ್ವಿದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋರ್ಮ ಜಿಜ್ಞಾಸ. ಓಂ ಯಯುಜ್ಯತೆ ವಿಧೀಶಾನಶಕ್ರಪೂರ್ವೈಃ ಸದಾ ಮಖೈಃ ರಮಾಪ್ರಣಯಿನೇ ತಸ್ಮೈ ಸರ್ವಯಜ್ಞಭುಜೇ ನಮಃ. ಯಾವುದಾಯ್ತೀಗ? ಕಿಂಚ ಏತದ್ವೈಲಕ್ಷಣ್ಯಂ ಭೇದೋ ಅಭೇದೋದಾಯಿತು. ನ ಚ ಅಭೇದೇ ನ ಚ ಅಭೇದೋ ಅನಂಗೀಕಾರಾದೇವ ತಥೈವ ಉಭಯಂ ಅಭೇದೇ ಚ ಅನಿರ್ವಾಚ್ಯ ಬ್ರಹ್ಮಣೋ ತಚ್ಛಬ್ದಯೋ ಪರ್ಯಾಯತ್ವಾತ್. ಅಭೇದ ಹೇಳೋದಾದರೆ ಅನಿರ್ವಾಚ್ಯ ಮತ್ತು ಬ್ರಹ್ಮ ಅವೆರಡಕ್ಕೂ ಕೂಡ ವ್ಯತ್ಯಾಸವೇ ಇಲ್ಲ. ಬೇರೆ ಅಂದರೆ ಏನಾಯ್ತು, ಅಲ್ಲಿಗೆ ಭೇದ ಬಂತು. ಅದೇ ಅಂತ ಒಪ್ಪಿಕೊಂಡ್ರೆ ವಿಶೇಷ ಬಂತು. ನ ಚ ವ್ಯಾವರ್ತ್ಯ ವಿಶೇಷೇಣ ಅಪರ್ಯಾಯತ್ವಂ ಕ್ವಚಿತ್. ನ ಚ ವ್ಯಾವರ್ತ್ಯ ವಿಶೇಷಣೇನ ಅಪರ್ಯಾಯತ್ವಂ ಕ್ವಚಿತ್. ಇಲ್ಲ ಒಂದು ಸ್ವಲ್ಪ ವ್ಯತ್ಯಾಸ ಇರೋದರಿಂದ ಪರ್ಯಾಯವಾಗಲಿಲ್ಲ ಅಂದರು. ಹೇಗೆ ಸುಹೃನ್ಮಿತ್ರ ಎರಡಿದೆ, ನೋಡೋದು ಪರ್ಯಾಯನೇ, ಆದರೆ ಅಲ್ಲಿ ಒಟ್ಟಿಗೆ ಉಪಯೋಗಿಸಿದ್ದಾರೆ ಸುಹೃನ್ಮಿತ್ರ ಅಂಥೇಳಿ. ಅದಕ್ಕೇನೊಂದು ವಿಶೇಷ ಇದೆ. ಏನು ವಿಶೇಷ ಇದೆ? ಅನಿಮಿತ್ತೋಪಕಾರಿ ಸುಹೃತ್ ಅಂತ ವಿಶೇಷವನ್ನು ತೋರಿಸಿದ್ರು. ಇಲ್ಲಿ ಹೀಗೆ ಅನಿರ್ವಚನೀಯಕ್ಕೂ ಮತ್ತು ಬ್ರಹ್ಮನಿಗೂ ಕೂಡ ಒಂದು ವಿಶೇಷವನ್ನು ತೋರಿಸ್ತೇವೆ ಅಂತ ಹೇಳಿದರೆ ಏನೂ ಇಲ್ಲ. ಯಾಕೆ? ವ್ಯಾವೃತ್ಯ ವಿಶೇಷ ತದ್ವ್ಯಾವೃತ್ತೇ ಬ್ರಹ್ಮಣಿ ವಿಶೇಷಮಾಪಾದಯತಿ ಚೇತ್ ವಿಶಿಷ್ಟವಾಕ್ಯಾರ್ಥತಾ. ಹಾಗಿದ್ದರೆ ವ್ಯಾವರ್ತ್ಯ ವಿಶೇಷ ಯಾವ ವಿಶೇಷವನ್ನು ವ್ಯಾವರ್ತನೆ ಮಾಡಬೇಕೋ ತತ್ ವ್ಯಾವೃತ್ತೆ ಅದರಿಂದ ಭಿನ್ನವಾಗಿರತಕ್ಕಂಥ ಬ್ರಹ್ಮನಲ್ಲಿ ವಿಶೇಷಮಾಪಾದಯತಿ. ಹಾಗಿದ್ರೆ ಒಂದು ವಿಶೇಷ ಇದೆ ಅಂತಾಯಿತು ಬ್ರಹ್ಮನಿಗೆ. ಅನಿರ್ವಚನೀಯಕ್ಕೂ ಅನಿರ್ವಚನೀಯಕೊಳ್ಟು ಬ್ರಹ್ಮ ಅಂತ ಹೇಳಬಾರ್ದು. ಸ್ವಲ್ಪ ವ್ಯತ್ಯಾಸ ಇದೆ ಅಂದರೆ ಬ್ರಹ್ಮನಿಗೆ ಏನಿದೆ ಅಂತಾಯ್ತಾಗ ವಿಶೇಷ ಇದೆ. ಮತ್ತು ನಿರ್ವಿಶೇಷ ಬ್ರಹ್ಮ ಹೇಗಾಗ್ತಾನೆ ಹಾಗಿದ್ದರೆ ಹೋಯ್ತಲ್ಲಿಗೆ. ಸೊ ವಿಶೇಷ ಮಾಪಾತಿಯದ್ ವಿಶಿಷ್ಟವಾಕ್ಯಾರ್ಥತ, ವಿಶಿಷ್ಟವಾಕ್ಯವಾಯಿತು ಬ್ರಹ್ಮನ ಬಗ್ಗೆ. ನಚೇತ್ ನ ಬ್ರಹ್ಮಜ್ಞಾನಾರ್ಥಿನಃ ಪದಾಂತರಂ ವಾಚ್ಯಂ. ನಚೇತ್ ನ ಅದಲ್ಲ ಅಂತ ಹೇಳೋದಾದರೆ ಬ್ರಹ್ಮಜ್ಞಾನಾರ್ಥಿನ ಪದಾಂತರಂ ವಾಚ್ಯಂ. ಬೇರೆ ಪದ ಹೇಳಬೇಕಷ್ಟೇ. ಬೇರೆ ಪದ ಹೇಳಿದ್ರೆ ಏನಾಗುತ್ತೆ? ಅಸಂಗತತ್ವ, ಇರಲೆವೆಂಟ್ ಆಯಿತು. ಮುಕ್ತಿಯಾದವ ಬೇಕಾದವನಿಗೆ ಬ್ರಹ್ಮನ ಬೇರೆ ಹೇಳಿದರೆ ಅಸಂಗತಿ, ಅದನ್ನು ಹೇಳಿದರೆ ವಿಶೇಷ. ಹೀಗಾಗಿ ಬರಲಿ ಕೂಡಲಿಲ್ಲ. ಮಿಥ್ಯಾ ವಿಶೇಷಸ್ಯ ಚ ಅಸಿದ್ಧಿರುಕ್ತ. ಇಲ್ಲ ವಿಶೇಷ ಇದೆ, ಅದು ಮಿಥ್ಯಾ ವಿಶೇಷ ಅಂತ ಹೇಳಿದರೆ ಮತ್ತೆ ಹೇಳಿದ್ದೇವೆ. ಮಿಥ್ಯಾ ವಿಶೇಷ ಅಂದರೂ ಒಂದೇ, ಇಲ್ಲ ಅಂದರೂ ಒಂದೇನೆ. ಅದಕ್ಕೆ ಸಮಸ್ಯೆ ಇದ್ದೇ ಇದೆ. ಅಥೋ ಅನ್ಯೋನ್ಯಾಶ್ರಯತ ಅನವಸ್ಥಿತಿ ಚಕ್ರಕಂವ. ಆ ಅರ್ಥದಲ್ಲಿ ಇಲ್ಲ ಅನ್ಯೋನ್ಯಾಶ್ರಯ, ಇಲ್ಲ ಅನವಸ್ಥಿತಿ, ಇಲ್ಲ ಚಕ್ರಕ, ಮೂರು ಯಾವ ಆತ್ಮಾಶ್ರಯ ಇದ್ದಿದ್ದೇನೆ. ಆದ್ದರಿಂದ ಯಾವ ವೃತ್ತಿಯಿಂದ ನಿಮಗೆ ಶುದ್ಧವಾದ ರೀತಿ ಹೇಳೋದಕ್ಕೆ ಬರ್ತಾ ಇಲ್ಲ. ಭೇದಾಭೇದ ವಿಲಕ್ಷಣಮಪಿ ಉಕ್ತರೀತ್ಯ ಏವ ಅಪಾಕೃತಂ. ಭೇದಾಭೇದ ವಿಲಕ್ಷಣಮಪಿ ಉಕ್ತರೀತ್ಯೈವ ಅಪಾಕೃತ. ಇಲ್ಲ ಭೇದಾಭೇದ ಎರಡರಲ್ಲಿ ವಿಲಕ್ಷಣ ಅಂತ ಹೇಳೋದಕ್ಕೆ ಕೊಟ್ಟರೆ ಇದೇ ಯುಕ್ತಿಯಿಂದನೇ ಅದು ಖಂಡಿತವಾಗೋದ್ರಿಂದ ಯಾವ ಉತ್ತರವೂ ಕೊಟ್ಟಂತೆ ಆಗಲಿಲ್ಲ. ಇದು ಯಾವುದಕ್ಕಿದೆಲ್ಲ ಬಂದಿದ್ದು? ಬ್ರಹ್ಮ ನಿರ್ವಿಶೇಷ ನಿರ್ಗುಣ ಅಂತ ಹೇಳೋದಕ್ಕೆ ಹೊರಟು ನಿರ್ಗುಣ ಶಬ್ದಕ್ಕೆ ಅರ್ಥ ಹೇಳೋದಕ್ಕೆ ಹೊರಟಿಗೆ ಸಮಸ್ಯೆ ಬರುತ್ತೆ ಅಂಥೇಳಿ ಆದ್ದರಿಂದ ಹೇಳೋದಕ್ಕೆ ಬರೋದಿಲ್ಲ. ಕಿಂಚ ಅಸದ್ವಿಲಕ್ಷಣಮಿತ್ಯತ್ರ ಅಭಾವ ಅನ್ಯ ವಿರೋಧಿನಾಂ ಮಧ್ಯೆ ನಯ ಕೋರ್ಥ. ಇನ್ನು ಅಸದ್ವಿಲಕ್ಷಣ ಅಂಥೇಳಿ, ಸದ್ವಿಲಕ್ಷಣ ಸರಿ, ಸದ್ವಿಲಕ್ಷಣ ಅಂದ್ರೇನು? ಅಸದ್ವಿಲಕ್ಷಣ ಅಂದ್ರೇನು? ಸತ್ತು. ನೀವು ಹಾಗೆ ಹೇಳೋದಿಲ್ಲ. ಕಿಂಚ ಅಸದ್ವಿಲಕ್ಷಣಮಿತಿ ಅತ್ರ ಇತಿ ಅತ್ರ ಏನಿದೆ? ಅಭಾವ ಅನ್ಯ ವಿರೋಧಿನಾಂ ಮಧ್ಯೆ. ಅಲ್ಲೇನಿದೆ ಅಸತ್ ಶಬ್ದಕ್ಕೆ? ಅಲ್ಲಿ ಒಂದು ಅಭಾವ ಅಂತ ಅರ್ಥ ಇದೆ.
ಅನ್ಯ ವಿರೋಧಿ, ಅನ್ಯತ್ವ ಅಂತ ಅರ್ಥ ಇದೆ, ವಿರೋಧಿ ಅಂತ ಅರ್ಥ ಇದೆ, ಮೂರು ಅರ್ಥಗಳಿದೆ, ಬಹುವಚನ. ಮೂರು ಅರ್ಥಗಳಲ್ಲಿ ಯಾವ ಅರ್ಥ ಇಟ್ಕೊಂಡಿದ್ದೀಯಪ್ಪ ನೀನೀಗ? ಅಸತ್ ಅನ್ನೋ ಶಬ್ದಕ್ಕೆ ಏನು ಅರ್ಥ ಇಟ್ಕೊಂಡಿದ್ದೀನಿ ನೀನೀಗ? ಅಸತ್ ಅಂದರೆ ಅಸತ್ತು ಅಂತ ಎಲ್ರಿಗೂ ಗೊತ್ತಿರೋದು. ಅದ್ರ ಬಿಟ್ಟು ಇನ್ನೇನು ಹೇಳೋದಾದರೆ ನೀನು ಈ ಸಮಸ್ಯೆ ಬಂತು, ಅಸತ್ಯಾನ ಮಿಥ್ಯಾ ಅಂತ ಇಟ್ಕೊಂಡ್ರೆ ಹೋಯ್ತು ನನ್ನ ಮತ, ಬೌದ್ಧ ಮತ ಬಂತು. ಇಲ್ಲ ಬೇರೆ ಹೇಳೋದಾದ್ರೆ ಏನು ಹೇಳ್ಬೋದು ನೀನು? ಮೊದಲನೇದಾಗಿ ಕಿಂಚ ಅಸದ್ ವಿಲಕ್ಷಣಂ, ಅದರಿಂದ ವಿಲಕ್ಷಣ ಅಂತ ಹೇಳೋದಾದರೆ ಅಭಾವ ಅನ್ಯ ವಿರೋಧಿ. ಅದಿಲ್ಲ, ಅಭಾವ ಅಂದರೆ ವಿರೋಧಿ, ಅಸತ್ ಸತ್ತಿಲ್ಲ ಅಂತ ಅರ್ಥ. ಆಮೇಲೆ ಅನ್ಯ ಸತ್ತಿಗಿಂತ ಬೇರೆಯಾಗಿರೋದು ಅಂತ ಅರ್ಥ. ಇನ್ನೊಂದು ವಿರೋಧಿ, ಸತ್ತಿಗೆ ವಿರುದ್ಧವಾದದ್ದು ಅಂತ ಅರ್ಥ. ಈ ಮೂರನ್ನು ಏನು ಅರ್ಥ ಇಟ್ಕೊಂಡಿದ್ದೀನಿ? ನಯ ಕೋರ್ಥ ಅಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ಹರಿ ಅನ್ಯ ಅಂತ ಹೇಳಿದರೆ ಇದು ಪುಸ್ತಕ ಇದಲ್ಲ, ನಕಾರಕ್ಕೇನರ್ಥ? ಈ ಪುಸ್ತಕ ಡೆಸ್ಕ್ ಅಲ್ಲ. ಹಾಂ ಅಲ್ಲ, ಅದೇ ಹೇಳ್ತಾರೆ ಈಗ, ಅದು ಹೇಳ್ತಾರೆ ಈಗ. ಅಭಾವ ಅನ್ಯ ಮತ್ತು ವಿರೋಧಿ ಏನು ಅರ್ಥ ಇಟ್ಕೊಂಡಿದ್ದೆ ಇದರೊಳಗೆ? ಮಧ್ಯೆ ನಯ ಕೋ ಅರ್ಥ. ಅರ್ಥ ಏನು? ಯದಿ ಅಭಾವೋ ನ, ಅಭಾವ ಅಂತ ಹೇಳೋದಾದರೆ ಸರಿಯಲ್ಲ. ಅಸದ್ವಿಲಕ್ಷಣತ್ವಂ ಭಾವತ್ವಮೇವ ಜಗತಃ ಸ್ಯಾತ್. ಅಸದ್ವಿಲಕ್ಷಣತ್ವಂ ಭಾವತ್ವಮೇವ ಜಗತಃ ಸ್ಯಾತ್. ಅದಸ್ವಿಲಕ್ಷಣ ಅಂದರೆ ಅಭಾವ ಎಂಬುದೇನದು? ತತ್ವ. ಅದು ತತ್ವ ಆಯಿತು. ಕೊನೆಗೆ ಅದು ಕೂಡ ಬ್ರಹ್ಮ ಒಂದು ತತ್ವ, ಅಭಾವ ಒಂದು ತತ್ವ ಅಂತ ಆಯ್ತಾರೆ. ನಚ ಸತಃ ಅನ್ಯಸ್ಮಾತ್ ಅಸತೋ ವಿಲಕ್ಷಣಂ ಜಗತ್. ಯಾಕೆಂದರೆ ಅನ್ಯ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾತಕ್ಕೆ? ನಚ ಸತಃ ಅನ್ಯಸ್ಯ ಅಸತ ಅನ್ಯಸ್ಮಾತ್ ಅಸತಃ ವಿಲಕ್ಷಣಂ ಜಗತ್. ಜಗತ್ತು ಸತ್ತಿಗಿಂತ ಭಿನ್ನವಾಗಿರ್ತಕ್ಕ ಬ್ರಹ್ಮ ಇದ್ದಾನೆ, ಅವನಿಗಿಂತ ಭಿನ್ನವಾಗಿದೆ. ಅಸತ್ತಿದೆ, ಶಶವಿಷಾಣಿದೆ, ಅದಕ್ಕಿಂತ ಭಿನ್ನವಾಗಿದೆ, ಸರಿಯಾಗಿದೆ. ಆ ರೀತಿ ಹೇಳೋದಾದರೆ ನಾವು ಒಪ್ಕೊಂಡಿದ್ದೆ. ಅದಕ್ಕೆ ಅದು ಉಪಾಧಿಖಂಡದ ಮಿಥ್ಯಾತ್ಮಾನಗಳಲ್ಲಿ ಬಂದಾಗ ಸಸದ್ವಿಲಕ್ಷಣ ಅಂತ ಹೇಳಿದರೆ ಅದು ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟು ಇಲ್ಲೇ ಇಲ್ಲ. ಇದೆ ಅಂತ ಹೇಳೋದಾದರೆ ಈ ರೀತಿಯ ಒಪ್ಪೋಣ. ಈ ಪುಸ್ತಕ ಇದೆ, ಇದು ಸಸದ್ವಿಲಕ್ಷಣ. ಯಾತಕ್ಕೆ? ಇದು ಸತ್ತು, ಇದರಿಂದ ವಿಲಕ್ಷಣ, ಸದ್ವಿಲಕ್ಷಣ ಆಯಿತು. ಶಶಿವಿಷಾಣ ಅಸತ್ತು, ಅದರಿಂದ ವಿಲಕ್ಷಣ, ಸರಿ ಹೋಯ್ತಲ್ಲ. ಇದನ್ನು ಒಪ್ತೀಯಾ? ಸಿದ್ಧ ಸಾಧನತ. ಇದನ್ನು ಹೇಳಿದ್ರೆ ದೋಷ ಏನು? ಮತ್ತು ಸಿದ್ಧ ಸಾಧನತ. ಅಸತ್ಯ ಹೇಳಿಬಿಟ್ರೆ ಬೌದ್ಧರಾಗ್ತಾರೆ, ಇದ್ರ ಹೇಳಿದರೆ ಸಿದ್ಧ ಸಾಧನತ. ಬೇರೆ ಹೇಳಿದರೆ ದ್ವೈತಿಯಾಗಿಬಿಡ್ತಾರೆ. ಹೀಗಾಗಿ ಫುಲ್ ಸಮಸ್ಯೆಗಳಿವೆ. ಅರ್ಥ ಆಯ್ತಾ? ಬ್ರಹ್ಮ ಸದ್ವಿಲಕ್ಷಣ, ಹೌದು, ಬ್ರಹ್ಮ ಸದ್ವಿಲಕ್ಷಣ. ಬ್ರಹ್ಮನಿಗೂ ಹೇಳ್ಬೋದು ನಾವು ಅದನ್ನು. ಬೇರೆ ಸತ್ತಿನಿಂದ ವಿಲಕ್ಷಣ, ಅಸತ್ತಿನ ವಿಲಕ್ಷಣ, ಯಾವುದಕ್ಕೆ ಬೇಕಾದ್ರೆ ಹೇಳ್ಬೋದಾದ್ದರಿಂದ ನಿಮ್ಮ ಮಿಥ್ಯಾ ಶಬ್ದಕ್ಕೆ, ಅನಿರ್ವಚನೀಯ ಶಬ್ದಕ್ಕೆ ಸದ್ವಿಲಕ್ಷಣ ಅಂತ ಅರ್ಥ ಇಟ್ಕೊಂಡಿದ್ದರೆ ಏನು ಉಪಯೋಗ ಆಗಲಿಲ್ಲ. ಅಸತ್ತು ಒಪ್ಕೊಂಡ್ರೆ ಡೇಂಜರು, ಸತ್ತು ಒಪ್ಕೊಂಡ್ರು ಡೇಂಜರು, ಇವನು ಒಪ್ಕೊಂಡ್ರೆ ಸಿದ್ಧ ಸಾಧನತ. ಅದು ಯಾವ ಆ್ಯಂಗಲ್ ತಪ್ಪಿಸ್ಕೊಂಡ್ರು ಕೂಡ ಅವರು ದೋಷದಿಂದ ತಪ್ಪಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ದೋಷ ಬೇರೆ ಆಯ್ತೇ ಹೊರತು ಏನಾಗಲಿಲ್ಲ, ಅದು ನಿರ್ದೋಷ ಅಂತ ಆಗಲಿಲ್ಲ. ಅವ್ರು ಹೇಳಿದ ಪರಿಹಾರ ನಿರ್ದಿಷ್ಟವಾದ ಪರಿಹಾರ ಆಗಲಿಲ್ಲ, ಹೊಸ ದೋಷ ಬಂತು ಅಷ್ಟೇ. ಅದು ಹೇಳ್ತಾರೆ, ವೃಶ್ಚಿಕ ಭಯ ಪಲಾಯಮಾನ, ವೃಶ್ಚಿಕ ಭಯ ಪಲಾಯನ ಮಾನಸ್ಯ ಆಶೀ ವಿಷಮುಖೆ ಆಶೀಮುಖೆ ಪತನ ಬಿವ. ಏನಾಗಿದೆ ಅವನಿಗೀಗ? ಹಾವು ಚೇಳು ಬಂತು ಅಂತ ಓಡೋದ, ಹಾವಿನ ಬಾಯಲ್ಲಿ ಬಿದ್ದ. ಅದು ಏನಾಯಿತು? ಚೇಳಿದ ಬದುಕೋ ಚಾನ್ಸ್ ಭಾಳ ಇತ್ತು, ಇದರಲ್ಲಿ ಇನ್ನೂ ಡೇಂಜರ್ ಆಯಿತು. ಹಾಗಾಯಿತು. ಅದು ದೊಡ್ಡ ದೊಡ್ಡ ದೋಷಕ್ಕೆ ಗುರಿಯಾಗ್ತೇವೆ. ಮತ್ತು ಸಣ್ಣ ಸಣ್ಣ ದೋಷ ತಪ್ಪಿಸ್ಕೊಳ್ಳೋಕ್ಕೆ ಹೋಗಿ ದೊಡ್ಡ ದೊಡ್ಡ ದೋಷಕ್ಕೆ ಗುರಿ ಆಗೋದ್ರಿಂದ ಉಪಯೋಗ ಇಲ್ಲ. ನಚ ಸತೋ ಅನ್ಯಸ್ಯ ಅಸ್ಮಾತ್ ಅಸತಃ ವಿಲಕ್ಷಣಂ ಜಗತ್ತೆ. ಸತ್ತು ಅಲ್ಲ, ಅಸತ್ತು ಅಲ್ಲ, ವಿಲಕ್ಷಣ ಜಗತ್ತಲ್ಲ. ಆದ್ದರಿಂದ ಈ ಅರ್ಥದಲ್ಲಿ ಒಪ್ಕೊಂಡ್ರೆ ಹೋಯ್ತು, ಇಲ್ಲವರ ಸುಳ್ಳು. ಅಸತೋ ಅನ್ಯತ್ವಾದಿ ಧರ್ಮ ಅನಂಗೀಕಾರಾತ್. ಅಸತ್ತಿಗೆ ಅನ್ಯತ್ವಾದಿ ಧರ್ಮಗಳನ್ನು ಒಪ್ಕೊಂಡಿದ್ದೆ ನೀನೀಗ? ಒಪ್ಕೊಂಡಿಲ್ಲ. ಒಪ್ಕೊಂಡ ತಕ್ಷಣ ಏನು ಬಂತು? ಯಥಾ ಪ್ರಕಾರ ಭೇದ ಹೇಳಬೇಕಾಯ್ತು, ಸಾಧ್ಯ ಇಲ್ಲ. ದೇರ್ಫೋರ್ ಇನ್ನೇನು ಅರ್ಥ ಹೇಳೋದಕ್ಕೆ ಬರೋದಿಲ್ಲ. ಆದ್ದರಿಂದ ಸತೋ ಅನ್ಯಸ್ಮಾತ್ ಅಸತೋ ವಿಲಕ್ಷಣಂ ಜಗತ್ ಅಸತೋ ಅನ್ಯತ್ವಾದಿ ಧರ್ಮ ಅನಂಗೀಕಾರ ಬ್ರಹ್ಮಣಶ್ಚ ಅಸತೋ ಅನಿರ್ವಚನೀಯತ್ವ ಅಂಗೀಕಾರಾಚ್ಚ. ಅಸತ್ತು ಬೇರೆ, ಅನಿರ್ವಚನೀಯತ್ವ ಒಪ್ಕೊಂಡಿದ್ದೀನಿ ನೀನೀಗ. ಒಪ್ಕೊಳ್ಳದೆ ಹೋದರೆ ಆ್ಯಕ್ಚುಲಿ ಒಪ್ಕೋಬೇಕಾದ್ರೆ ಸರಿ, ಒಪ್ಕೊಂಡ್ರೆ ದೋಷ. ನಚ ನಾವು ವೈಲಕ್ಷಣ್ಯಂ ತತೋ ಅನಿರ್ವಾಚ್ಯಸ್ಯ, ಅದಕ್ಕೂ ಅನಿರ್ವಾಚ್ಯಕ್ಕೂ ಕೂಡ ವೈಲಕ್ಷಣ್ಯ ಇಲ್ಲ ಅಂತಾಯಿತು. ತಥಾಪಿ ಚೇತ್ ವೈಲಕ್ಷಣ್ಯಂ ನ ಅನಿರ್ವಾಚ್ಯತ್ವಂ ಜಗತಃ ನಚ ವಿರೋಧಿ. ಹಾಗಿದ್ದರೆ ಜಗತ್ತಿಗೇನು ಬರಲಿಲ್ಲ? ಅನಿರ್ವಚನೀಯತ್ವ ಬರಲಿಲ್ಲ. ನಚ ಈ ರೀತಿ ಒಪ್ಪಿಕೊಂಡಾಗ ನೀನು ಹೇಳೋ ಅನಿರ್ವಚನೀಯತ್ವ ಬರಲಿಲ್ಲ. ನಾವು ಹೇಳೋ ವಿಲಕ್ಷಣ ಅನಿರ್ವಚನೀಯತ್ವ ಅಂದರೆ ಏನೀಗ? ಪೂರ್ತಿ ಹೇಳೋದಕ್ಕೆ ಬರೋದಿಲ್ಲ. ಒಪ್ಕೊಂಡು ಬ್ರಹ್ಮ ಅನಿರ್ವಾಚ್ಯ ನಮ್ಮ ಪ್ರಕಾರ. ಯಾತಕ್ಕೆ? ಯಥೋ ವಾಚೋ ನಿವರ್ತಂತೆ. ದೇವ್ರ ಬಗ್ಗೆ ಹೇಳೋದಕ್ಕೆ ಬರೋದೇ ಇಲ್ಲ. ಇದು ಸರಿಯಾದ್ದು.
ನಚ ವಿರೋಧಿ. ಈ ಒಂದು ನಾರದ ಭಕ್ತಿ ಸೂತ್ರ ಹೇಳಬೇಕಾದ್ರೆ ಅನಿರ್ವಚನೀಯಂ ಭಕ್ತಿ ಸ್ವರೂಪಂ ಅಂತ ಹೇಳ್ತಾರೆ. ಭಕ್ತಿ ಸ್ವರೂಪ ಏನದು? ಅನಿರ್ವಚನೀಯ. ಈ ಅನಿರ್ವಚನೀಯ ಅಲ್ಲ ಅದು. ಭಕ್ತಿ ಎಂಬುದು ಒಳಗಿಂದ ಬರತಕ್ಕಂಥದ್ದರಿಂದ ಸರಿಯಾಗಿ ಹೇಳೋದಕ್ಕೆ ಬರೋದೇ ಇಲ್ಲ. ಹೊರಗಿನಿಂದ ಅಂತ, ಹೊರಗಿನಿಂದ. ಒಳಗಿನ ಅರ್ಥ ಇದೆ, ಅದು ಏನದು? ಬಿಯಾಂಡ್ ಎಕ್ಸ್ಪ್ಲನೇಷನ್ ಅಂತ ಅರ್ಥ. ಇದು ನೋ ಎಕ್ಸ್ಪ್ಲನೇಷನ್. ಇದಕ್ಕೆ ನೋ ಎಕ್ಸ್ಪ್ಲನೇಷನ್ ಅಂದರೆ ಹೋಯ್ತು. ಬಿಯಾಂಡ್ ಎಕ್ಸ್ಪ್ಲನೇಷನ್ ಅಂತ ಹೇಳಿದ್ರೆ ಅದು ಗ್ರೇಟ್ ಅಂತ, ಗುಹ್ಯ ಗ್ರೇಟ್ ಅಂತ ಅರ್ಥ ಆಗ್ತದೆ. ಅಸತ್ತಿದೆ, ಅಸತ್ವಕ್ಕೇನಿದೆ? ಅಸತ್ತಿಗೆ ಇಲ್ಲದಿರುವಿಕೆ ಇದೆ. ಅದು ಸತ್ಯ. ಅದು ಅದಿಲ್ಲದೆ ಹೋಗ್ಬಿಟ್ಟು ಸತ್ತಾಗ್ಬಿಡುತ್ತೆ. ಅಸತ್ ಏನಿರಬೇಕು? ಅದಕ್ಕೆ ಸದಾಭಾವ, ಸದಾ ಅಭಾವ. ಅಸತ್ತು ಎರಡು ಒಂದೇ. ಸದಾಭಾವ ಅಂದ್ರೆ ಒಂದೇ, ಅಸತ್ತು ಇಲ್ಲದ್ರೆ ಪ್ರಾಗಭಾವ ಪ್ರಧ್ವಂಸಭಾವ ಹೇಳಬೇಕು. ಅದನ್ನು ಅಸತ್ ಅಂದ್ರೆ ಏನು? ಸದಾಭಾವ. ಸದಾಭಾವ ತತ್ವ ಇಲ್ಲವ್ರು ಎದ್ದು ಬಿಡ್ತಿತ್ತು ಒಂದು. ಯಾವುದು? ಹೌದು, ಅಸತ್ ತತ್ವ ಯಾತಕ್ಕಾಗತ್ತೆ? ತತ್ವ ಆಗೋದಿಲ್ಲ. ಇಲ್ಲದಿರುವಿಕೆ ಇದೆ. ಅದಕ್ಕೆ ಇಲ್ಲದಿರುವಿಕೆಯಾಗಿ ತತ್ವ, ಇರುವುದಾಗಿ ಅಲ್ಲ. ಅದೇ ಅಲ್ಲ. ಇಲ್ಲದಿರುವಿಕೆ ಎಂಬುದೇನು? ಇಲ್ಲಿ ಮೇರು ಪರ್ವತ ಇಲ್ಲ, ಇಲ್ಲಿ ಬೇರು ಪರ್ವತ ಇಲ್ಲ. ಇಲ್ಲಿ ಅಂದರೆ ಮೇರು ಪರ್ವತ ಅಭಾವ ಇದೆ. ಸತ್ಯನೋ ಸುಳ್ಳೋದು? ಸತ್ಯನೋ ಸುಳ್ಳು? ಸುಳ್ಳು ಅಂದರೆ ಮೇರು ಪರ್ವತ ಇರಬೇಕಲ್ಲಿ. ಅದರಿಂದ ಏನರ್ಥ? ಅಭಾವ ತತ್ವ, ಅಭಾವ ತತ್ವ ಅಂತ ಒಪ್ಕೋಬೇಕು. ಅದಕ್ಕೆ ಭಾವೋ ಅಭಾವ ಅಂಥೇಳಿ ಅಸ್ವತಂತ್ರ ತತ್ವಗಳು ಎರಡು. ಭಾವತತ್ವಗಳು, ಅಭಾವ ತತ್ವಗಳು ಅಂತಿವೆ. ಯಾವುದು? ತತ್ವ ಆದ ತಕ್ಷಣ ಪ್ರಮೇಯ ಆಗಿಬಿಡುತ್ತೆ. ತತ್ವ ಆದ ತಕ್ಷಣ ಪ್ರಮೇಯ ಆಗುತ್ತೆ. ಅಸತ್ತು ಏನದು? ಇಲ್ಲ. ಅದು ಅಸತ್ ಇಲ್ಲ ಎಂಬ ತತ್ವ, ಅಸತ್ ತತ್ವ ಅಲ್ಲ. ಅಸತ್ ಇಲ್ಲ ಎಂಬ ತತ್ವ ಗೊತ್ತಾಯ್ತಾ? ಸತ್ ಇದೆ ಎಂಬ ತತ್ವ, ಇರೋ ತತ್ವ. ಅದಕ್ಕೆ ಪಾಸಿಟಿವ್ ಎಕ್ಸಿಸ್ಟೆನ್ಸ್, ನೆಗೆಟಿವ್ ಎಕ್ಸಿಸ್ಟೆನ್ಸ್ ಅಂತೀವಲ್ಲ ಹಾಗೆ. ಅಥೋ ಅನಂತ ಗುಣೋ ಅವಿದ್ಯಮಾನಂ ವಿರೋಧಿನೋ ಅನ್ಯತರ ನಿಷೇಧೆ ಅನ್ಯತ್ವ ಅನುಭವ ಅಂತ ಹೇಳಿದೆ. ವಿರೋಧಿನ ಅಂದರೆ ಪರಸ್ಪರ ವಿರೋಧಿನಃ ಅನ್ಯತರ ನಿಷೇಧೆ. ಒಂದಿಲ್ಲ ಅಂದರೆ ಇನ್ನೊಂದು ಇರಲೇಬೇಕು. ಪರಸ್ಪರ ವಿರೋಧಿಗಳಲ್ಲಿ ಎ ಬಿಗಳು ಪರಸ್ಪರ ವಿರೋಧಿಗಳಲ್ಲ. ಆದ್ದರಿಂದ ಏನೂ ಇರ್ಬೋದು, ಬಿನೂ ಇರ್ಬೋದು. ಆದರೆ ಎ ನಾಟ್ ಎ ಇದೆ. ಅವೇನವು? ಅವು ಎರಡಕ್ಕೆ ಸಾಧ್ಯ ಇಲ್ಲ. ಯಾಕೆ? ಎ ಇದ್ದರೆ ಏನಿರಬಾರ್ದು? ನಾಟೇ ಇರಬಾರ್ದು. ನಾಟೇ ಇದ್ದರೆ ಏನಿರಬಾರ್ದು? ಎ ಇರಬಾರ್ದು. ಅದು ಪರಸ್ಪರ ವಿರೋಧಿಗಳು. ಕತ್ತಲೆ ಬೆಳಕು, ಜ್ಞಾನ ಅಜ್ಞಾನ ಏನವೆಲ್ಲ ಕೂಡ ಪರಸ್ಪರ ವಿರೋಧಿಗಳು. ಜ್ಞಾನ ಇದೆ ಅಂದರೆ ಏನಿಲ್ಲ? ಅಜ್ಞಾನ ಇದೆ ಅಂದರೆ ಜ್ಞಾನ ಇಲ್ಲ. ಗೊತ್ತಾಯ್ತಾ? ಆದರೆ ಜ್ಞಾನ ಇದೆ, ಭಕ್ತಿ ಇದೆ, ವಿರೋಧಿಗಳಲ್ಲವು. ಇನ್ಫ್ಯಾಕ್ಟ್ ಜ್ಞಾನ ಭಕ್ತಿ ಇರುವ ಜ್ಞಾನ ಇರಲೇಬೇಕು ಕೂಡ. ಕೆಲವು ಪದಾರ್ಥಗಳು ಇರಲೇಬೇಕು, ಕೆಲವೊಂದು ಆಪೋಸಿಟ್ ಆದರೆ ಸಂಬಂಧಿಗಳಾಗಿ ಇರಲೇಬೇಕು. ಇಲ್ಲದೆ ಹೋದರೆ ಅದು ಸಪರೇಟು. ಇದು ಇಲ್ಲದೆ ಇದೆ. ಧೂಮ ಒಂದೇ ಇದೆ, ಏನವು? ಒಂದಿದ್ರೆ ಒಂದು ಇರಲೇಬೇಕು. ಯಾವುದಿದ್ದರೆ? ಧೂಮ ಇದ್ಮೇಲೆ ಏನಿರಬೇಕಲ್ಲಿ? ಇರಲೇಬೇಕು. ಕೆಲವು ಇರಲೇಬಾರ್ದು, ಕೆಲವು ಇರಲೇಬೇಕು. ಅರ್ಥ ಆಯ್ತಾ? ಧೂಮಾಭಾವ ಅವೇನವು? ಒಂದಿದ್ದರೆ ಮತ್ತೊಂದಿರೋದಿಲ್ಲ. ಅಗ್ನಿಭಾವ. ಆದರೆ ಧೂಮ ಅಗ್ನಿಭಾವ ಅದೇನದು? ಇರಲೇಬೇಕು. ಅಂದರೆ ಕೆಲವು ಇರಲೇಬೇಕು, ಕೆಲವು ಇರಲೇಬಾರದು, ಕೆಲವು ಇರಬಹುದು, ಇಲ್ಲದೇನೂ ಇರಬಹುದು. ಗೊತ್ತಾಯ್ತಾ? ಒಂದು ಸತ್ಯಾರ ಇನ್ನೊಂದು ಇರಬಾರ್ದು. ವಿರೋಧಿನೋಹೋ ಅನ್ಯತರ ಅಂದ್ರೇನು? ಒನ್ ಆಫ್ ದೆಮ್ ಅಂತ ಅರ್ಥ. ವಿರೋಧಿಗಳಿದ್ದರೆ ಒನ್ ಆಫ್ ದೆಮ್. ಅವಾಗೇನಾಯಿತು? ಅನ್ಯತ್ವ ಅನುಭವ. ಇನ್ನೊಂದು ಇರಲೇಬೇಕು ಅಂತ ಅರ್ಥ. ಅವಿದ್ಯಮಾನಂ ನ ಭವತಿ ಇತ್ಯುಕ್ತೆ. ಅದನ್ನೇ ಕ್ಲಿಯರ್ ಮಾಡಿದ್ರಿ. ಇನ್ನು ಅವಿದ್ಯಮಾನಂ ನ ಭವತಿ ಇತ್ಯುಕ್ತೆ ಏನು ಹೇಳಬೇಕಾಗಿದ್ದರೆ? ವಿದ್ಯಮಾನ ಇರಲೇಬೇಕು ಅಂತ. ಅವಿದ್ಯಮಾನ ಅಲ್ಲ ಅಂದರೆ ವಿದ್ಯಮಾನ ಅಂತಾರೆ. ವಿದ್ಯಮಾನ ಅಲ್ಲ ಅಂದರೆ ಅವಿದ್ಯಮಾನ ಅಂತ ಅರ್ಥ. ವಿದ್ಯಮಾನ ಮಿತ್ತೇವ ಹಿ ಸರ್ವಲೋಕಾನುಭವ. ನೀನು ಒಪ್ಪೋದಿಲ್ಲ, ಅನುಭವ ಒಪ್ಪೋದಿಲ್ಲ ಅಂತಾಯ್ತು. ಸರ್ವಲೋಕಾನುಭವ ಇದೆ ಅಂದಮೇಲೆ ನಿನ್ನ ಅನುಭವನೂ ಇದೆ ಅಂತ ಅರ್ಥ. ನೀನು ಬಾಯಲ್ಲಿ ಒಪ್ಪೋದಿಲ್ಲ ಅಂದೇನರ್ಥ? ಆತ್ಮವಂಚನೆ ಮಾಡ್ಕೊಡ್ತಿದ್ದೆ ಹೊರತು ಅದು ಸಮಸ್ಯೆ ಪರಿಹಾರ ಆಗಲಿಲ್ಲ. ನಿನ್ನಂಥ ಜೊತೆ ವಾದ ಮಾಡಿ ಉಪಯೋಗ ಇಲ್ಲ. ಆದ್ದರಿಂದ ನಿರ್ಗುಣತ್ವವನ್ನು ನಿರ್ವಿಶೇಷತ್ವ ಅಂತ ಇಟ್ಟುಕೊಂಡು ನಿರ್ಗುಣತ್ವ ಎಂಬ ವಿಶೇಷಣ ಬ್ರಹ್ಮನಿಗೆ ಎಲ್ಲೋ ಅಂತ ಪ್ರಶ್ನೆ ಮಾಡಿದರೆ ಇಷ್ಟೆಲ್ಲ ಉತ್ತರ ಬಂತು. ಕೊನೆ ಪ್ರೂವ್ ಮಾಡಲಿಕ್ಕಾಗಲಿಲ್ಲ. ದೇರ್ಫೋರ್ ನಿರ್ಗುಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾಯಿತು. ಅಂದಮೇಲೆ ಸಗುಣ ಆಗಲೇಬೇಕು. ಅಥೋ ಅನಂತ ಗುಣ ಭಗವಾನ್ ನಾರಾಯಣ ಇತಿ ಸಿದ್ಧಂ. ಆದ್ದರಿಂದ ಭಗವಂತ ನಾರಾಯಣ ಅನಂತ ಗುಣನಾಗಿದ್ದಾನೆ ಎಂಬುದು ಸಿದ್ಧವಾಯಿತು. ನ ಚ ಸಿದ್ಧೇ ಅರ್ಥೇ. ಇದು ಯಾವ ವಿಷಯ ಮುಗಿದೋಯ್ತು. ಈಗ
ಏನು ಶುರು ಮಾಡಿದರು? ಗುಣಪೂರ್ಣ ಬ್ರಹ್ಮ ಅಂತ ಶುರು ಮಾಡಿ ಇಲ್ಲ ಅಂತ ಪ್ರಶ್ನೆ ಹಾಕ್ಕೊಂಡು ಅದಕ್ಕೆ ಶ್ರುತಿ ವಿರೋಧ ಯುಕ್ತಿ ವಿರೋಧ ಅಂಥೇಳಿ ಆ ಯುಕ್ತಿಯಲ್ಲೂ ಕೂಡ ನಿರ್ಗುಣತ್ವ ಅನ್ನೋ ಪದನೇ ಎಷ್ಟು ಆಭಾಸ ಆಗುತ್ತೆ. ಶ್ರುತಿ ಕೊಡ್ಲಿಕ್ಕೆ ಹೊರಟ ಕೇವಲ ನಿರ್ಗುಣಶ್ಚ ಅದಕ್ಕೆ ಖಂಡನೆ ಮಾಡಿ ಅದು ಯುಕ್ತಿ ವಿರೋಧ ಹೇಗೆ ಬರುತ್ತೆ? ನಿರ್ಗುಣತ್ವ ವಿಶಿಷ್ಟನಾಗ್ತಾನೋ ಇಲ್ಲೊಂದು ಪ್ರಶ್ನೆ ಮಾಡಿಕೊಂಡ್ರೆ ಅವಾಗ ಇಷ್ಟೆಲ್ಲ ಸಮಸ್ಯೆ ಬರೋದ್ರಿಂದ ಕೊನೆಗೆ ಅದು ಪುರುಮಾಣಕ್ಕೆ ಬರೋದಿಲ್ಲ. ಕೊನೆಗೇನು ಒಪ್ಕೋಬೇಕಾಯ್ತು? ಈಗ ನಿರ್ಗುಣತ್ವ ಒಪ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಸಗುಣತ್ವ ಒಪ್ಕೋಬೇಕಾಯ್ತು. ಎರಡು ವಿರುದ್ಧ. ಈಗ ನಿರ್ಗುಣತ್ವ ಹೋದ್ರೆ ಏನು ಬರಬೇಕು? ಸಗುಣತ್ವ ಬರಬೇಕು. ಅತಃ ಅನಂತ ಗುಣ ಭಗವಾನ್ ನಾರಾಯಣ ಇತಿ ಸಿದ್ಧ. ನಾರಾಯಣ ಅಂತ ಪದ ಯಾತಕ್ಕೆ ಉಪಯೋಗಿಸಿದ್ರು ಅಂದರೆ ನಾರ ಅಂದರೆ ಗುಣ. ಆ ಶಬ್ದನೇ ಏನು ಹೇಳುತ್ತೆ? ಗುಣಪೂರ್ಣ. ಬ್ರಹ್ಮ ಶಬ್ದ ಪರ್ಯಾಯ ಶಬ್ದ. ಜನ ಎಂತೇಳು? ಬ್ರಹ್ಮ ಅಂಬೋದು ಒಂದು ರೀತಿ ಜನರಲ್ ಪದ, ನಾರಾಯಣ ಅಂಬೋದು ವೈಷ್ಣವರಿಗೆ ಅನ್ವಯ ಆಗುತ್ತೆ ಅಂತೇಳಿ. ಎಲ್ಲ ಶಬ್ದಗಳು ಏನವು ಅರ್ಥ ತಗೊಂಡಾಗ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ಪ್ರತಿಯೊಂದು ಪದಕ್ಕೆ ತುಂಬ ಜನ ಒಂದು ಅಡ್ವರ್ಸ್ ಕಾಮೆಂಟ್ ಮಾಡ್ತಾರೆ ಆಚಾರ ಸಿದ್ಧಾಂತದ ಮೇಲೆ. ಅದ್ವೈತದಲ್ಲಿ ಏನು ಮಾಡಿದ್ರು? ಬ್ರಹ್ಮ ಅಂತ ಯೂನಿಫಾರ್ಮ್ ಮೇಂಟೈನ್ ಮಾಡಿಬಿಟ್ರು. ಅವರೇನು ಹಾಗೆ ನೋಡಿದ್ರೆ ಎಲ್ಲರಿಗೂ ಕಾಮನ್ ಇದು. ಸೊ ಯೂನಿವರ್ಸಲ್ ಫಿಲಾಸಫಿ ಅಂತ ಹೇಳಿಬಿಟ್ರು. ನಿಮ್ಮದು ಪರ್ಸನಲ್ ಅಂತ ಹೇಳಿದರು. ಯಾಕೆ? ನಾರಾಯಣ ವಿಷ್ಣು ಏನವೆಲ್ಲ ಪರ್ಸನಲ್ ಗಾಡ್ ಅವೆಲ್ಲ. ಅದು ಯಾವ ಗಾಡ್ಗಳಲ್ಲ? ಯೂನಿವರ್ಸಲ್ ಗಾಡ್ ಅಲ್ಲ. ಆದ್ದರಿಂದ ನಿಮ್ಮ ಸಿದ್ಧಾಂತ ಏನದು? ಪರ್ಸನಲ್ ಗಾಡರು ಒಬ್ಬ ಸಿದ್ಧಾಂತ ಅಂತೇಳಿ. ಅದು ತಪ್ಪದು. ಎಲ್ಲ ಹೆಸರುಗಳು ಏನವು? ಎಲ್ಲವೂ ರ್ಯಾಷನಲ್ಲೇ. ಆದ್ದರಿಂದ ನಿಮಗೆ ಪದ ಅಭ್ಯಾಸ ಆಗಿದೆ, ಆ ಥರ ಆಗಿದೆ. ಇನ್ನೂ ಕೆಲವರು ಬ್ರಹ್ಮ ಅಂದ್ರೇ ಪರ್ಸನಲ್ ಆಗ್ತಾನೆ, ಬ್ರಹ್ಮದೇವರು ಅಂತ ತಿಳ್ಕೊಂಬಿಟ್ರೆ. ಅರ್ಥ ಆಯ್ತಾ? ಬ್ರಹ್ಮಶಬ್ದಕ್ಕೆ ಈ ಅರ್ಥ ತಿಳ್ಕೊಂಡ್ರೆ ಸರಿ ಹೋಗುತ್ತೆ. ಅದು ಎಲ್ಲ ಅರ್ಥವು ಬ್ರಹ್ಮಶಬ್ದ ಹೇಗೆ ಯೂನಿವರ್ಸಲ್ಲು, ನಾರಾಯಣ ಶಬ್ದಗಳು ಯೂನಿವರ್ಸಲ್ಲಿ. ಅರ್ಥ ಆಯ್ತಾ ಈಗ? ಆದ್ದರಿಂದ ಅದು ಒಂದು ಅದ್ವೈತರು ಅಡ್ವಾಂಟೇಜ್ ತೊಗೊಂಡಿದ್ದು ಅಲ್ಲಿ. ಬ್ರಹ್ಮತತ್ವ ಅಂತ ಹೇಳಿ ಏನಾಯಿತು? ದೊಡ್ಡ ಪಬ್ಲಿಕ್ ಸ್ಪೀಚ್ನಲ್ಲಿ ದೇವರಿದ್ದಾನೆ, ಎಲ್ಲ ಚಪ್ಪಾಳೆ ಹಾಕಿಬಿಡ್ತಾರೆ. ವಿಷ್ಣು ಇದ್ದಾರೆ, ಉಳಿದವ್ರು ಕೈ ಕೊಟ್ಟು ಸುಟ್ಟು ಕೂತ್ಬಿಡಿ. ಯಾಕೆಂದರೆ ವಿಷ್ಣು ನಾವು ಒಪ್ಪೋದಿಲ್ಲ ಅಂತ. ವಿಷ್ಣು ಶಬ್ದಕ್ಕೆ ಏನೋ ದೇವರು ಅಂತಲೇ ಅರ್ಥ ಆಯ್ತಾ ಈಗ? ಆಚಾರ್ಯ ಬಿಡ್ತು ಕೊಟ್ಟರು ಅದಕ್ಕೆ. ಆ್ಯಕ್ಚುಲಿ ಇವ್ರು ಏನು ಮಾಡಿ ಬಿಡ್ತು ಕಡಿಮೆ ಅಂತ ತಿಳ್ಕೊಂಬಿಟ್ರು. ಜಾಸ್ತಿ ಬಿಡ್ತು ಕೊಟ್ಟರು ಆಚಾರ್ಯ. ಆ್ಯಕ್ಚುಲಿ ಎಲ್ಲ ಶಬ್ದನೂ ದೇವ್ರು ಹೇಳ್ತೆ ಅಂತ ಹೇಳಿದಾಗ ಎಲ್ಲವೂ ಯೂನಿವರ್ಸಲ್ ಆಯ್ತಲ್ಲ, ಎಲ್ಲ ಯೂನಿವರ್ಸಲ್ಲೇ. ಅದು ಆ ಕಾನ್ಸೆಪ್ಟನ್ನು ಹೈಲೈಟ್ ಮಾಡಬೇಕಿತ್ತು. ಈ ಸಭೆ ಸಭೆ ಸಮಾರಂಭಗಳಲ್ಲಿ ಎಲ್ಲರೂ ಇರ್ತಾರೆ. ಅಲ್ಲಿ ಯೂನಿಟಿ ಕಾಪಾಡಬೇಕು, ಆಭಾಸ ಮಾಡಬಾರ್ದು. ಅವು ಯಾವ ಶಬ್ದ ಉಪಯೋಗಿಸ್ಬಿಡೋದು ವಾಸಿ? ದೇವರು ಭಗವಂತ ಯಾರೂ ಗಲಾಟೆ ಮಾಡೋದಿಲ್ಲ. ಗೊತ್ತಾಯ್ತಾ? ವಿಷ್ಣು ಕೃಷ್ಣ ಅಂತಷ್ಟು ಭಯಂಕರ ಗಲಾಟೆ. ಹೀಗಾಗಿ ಹುಷಾರಾಗಿರ್ಬೇಕು. ಎಲ್ಲ ಬೇರೆ ಕಡೆ ಮಾತಾಡಬೇಕಾದ್ರೆ ಅವರು ಒಪ್ಪಿರೋ ಟರ್ಮೆ ನಮ್ಮ ಭಗವಂತ ನಾವು ಒಪ್ಪಿದ್ದೆ, ಅವರು ಒಪ್ಪಿ ಅದನ್ನು ಹೇಳಿಬಿಟ್ರೆ ಆಯ್ತಲ್ಲ. ಯಾವುದೋ ಅವ್ರು ಒಪ್ಪಿಲ್ಲ ಅದನ್ನೇ ಹೇಳಬೇಕು. ಒಪ್ಪಿದ್ದರೆ ಹೇಳಿದ್ರೆ ಸಾಕು. ಇನ್ನು ವಿಶೇಷವಾಗಿ ಪ್ರಭಾವಿತರಾಗಿ ಬಂದಮೇಲೆ ಏನು ಮಾಡಬಹುದು? ಎಲ್ಲವೂ ದೇವರನ್ನೇ ಹೇಳುತ್ತೆ. ಅವ ಸಮಸ್ಯೆ ಬರೋದಿಲ್ಲ. ಆ ಸ್ಟೇಜಲ್ಲಿ ಒಪ್ಪೋದಿಲ್ಲ ಅವನು. ಅದಾಗಲೇ ಪ್ರೆಜುಡಿಸ್ ತಯಾರಾಗಿಬಿಟ್ಟಿರುತ್ತೆ ಆಗಲೇ. ಇವರು ಬೇರೆಯವರು ಒಂದು ನೋಡೋಕ್ಕೆ ಶುರು ಮಾಡ್ತಾರೆ. ಅದೊಂದು ಪ್ರಚಾರ ಮಾಡ್ಬೇಕಾದ್ರೆ ಅವ್ರು ಕೂಡ ಅದಕ್ಕೆ ಬ್ರಹ್ಮಸೂತ್ರ ಯಾತಕ್ಕೆ ವಿಷ್ಣು ಸೂತ್ರ ಆದರೂ ಒಪ್ತಿದ್ದಿಲ್ಲ. ಇವತ್ತು ಬ್ರಹ್ಮಸೂತ್ರ ಅಂತ ಹೇಳಿಬಿಟ್ಟು ಆಚಾರ್ಯ ಬೇಕಾದ್ರೆ ಶಿವಸೂತ್ರ ಅಂತ ಹೇಳಬೇಕಾಯ್ತು ವೇದವ್ಯಾಸದೇವರು. ಸರ್ವಶರ್ವ ಶಿವಸ್ತಾಡು ಅಂತಲೇ ಆಗೋದು. ಬಟ್ ಅದು ಕಾಂಟ್ರವರ್ಷಿಯಲ್ ಆಗುತ್ತೆ, ಆಗಬಾರ್ದು ಅಂತೇಳಿ ಬ್ರಹ್ಮ ಶಬ್ದ ಉಪಯೋಗಿಸ್ಬಿಟ್ರು. ಯಾರೂ ಇದು ಮಾಡೋಂಗಿಲ್ಲ. ಬ್ರಹ್ಮಶಬ್ದನೇ ಬ್ರಹ್ಮದೇವರನ್ನ ಯಾರು ಒಪ್ಪರು ಕೂಡ ಬ್ರಹ್ಮಶಬ್ದ ಜಾಸ್ತಿ ಉಪಯೋಗಿಸೋದಿಲ್ಲ. ಅದರಿಂದ ವಿಷ್ಣು ಕ್ಲಿಯರ್ ಆಯಿತು. ಬರೀ ಬ್ರಹ್ಮವಾದಿಗಳು ಅಂತಿಲ್ಲ, ಆದರೆ ಬ್ರಹ್ಮದೇವರನ್ನು ಸರ್ವೋತ್ತಮವಾದಿಗಳಿಲ್ಲ. ಬ್ರಹ್ಮದೇವರು ವಿಷ್ಣು ಮಗ ಅಂತ ಪ್ರೂವ್ ಆಗಿರೋದ್ರೆ ಸರ್ವೋತ್ತಮತ್ವ ಬರೋದೇ ಇಲ್ಲ. ಹೀಗಾಗಿ ಅದು ರೂಢಿಯಲ್ಲಿ ಬರಲಿಲ್ಲ, ತಿಳಿದಿಲ್ಲ. ಅದು ಬ್ರಹ್ಮಶಬ್ದ ಅಕ್ಸೆಪ್ಟಬಲ್ ಆಯಿತು ಅವರಿಗೆ. ಬೇರೆ ಶಬ್ದ ಅಕ್ಸೆಪ್ಟಬಲ್ ಆಗಲಿಲ್ಲ. ಬಟ್ ಎಲ್ಲ ಶಬ್ದಗಳು ಕೂಡ ಗೌಣ ಅಂದ್ರೇನು? ಗುಣವಾಚಕ, ಗುಣನಿಮಿತ್ತಿಕ ಅಂತ ಹೇಳಿದಾಗ ಕಂಡದ್ದೆಲ್ಲ ದುಃಖಿ ಇತ್ಯಾದಿ ದೇವ್ರನ್ನ ಹೇಳುತ್ತೆ ಅಂತ ಹೇಳಿದಾಗ ನಾರಾಯಣ ಯಾಕೆ ಹೇಳೋದಿಲ್ಲ? ಅರ್ಥ ಆಯ್ತಾ? ಅದು ಭಾರಿ ಬ್ರೆಡ್ಸ್ ಕೊಟ್ಟ ಆಚಾರ ಹೇಳಿದವರು. ಅದನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ಹುಷಾರಾಗಿರ್ಬೇಕಷ್ಟೆ. ಸಭೆ ಸಮಾರಂಭಗಳಲ್ಲಿ ಬೇರೆಯವರಿದ್ದ ಕಾಲಕ್ಕೆ ಅದನ್ನು ಹೇಳಿದ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ನಚ ಸಿದ್ಧೇ ಅರ್ಥೇ ವಾಕ್ಯಸ್ಯ ಪ್ರಾಮಾಣ್ಯಾಭಾವ ಈಶ್ವರ. ಇನ್ನೊಬ್ಬರು ಅದು ಅದ್ವೈತದ ಮುಗಿತಿ. ನಿರ್ಗುಣತ್ವವಾದಿಗಳು ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ, ಮುಗಿದೋಯ್ತು. ಆಮೇಲೆ ಮೀಮಾಂಸಕರು ಬರ್ತಾರೆ. ಅವ್ರು ಹೇಳ್ತಾರೆ, ನೋಡಿ ನೀವು ದೇವರನ್ನು ಒಪ್ಕೊಂಡ್ರೆ ತಾನು ಮುಂದಿನ ಪ್ರಶ್ನೆ. ದೇವರನ್ನು ಒಪ್ಕೊಳ್ಳೋದಿಲ್ಲ ನಾವು ಫಸ್ಟ್. ದೇವರು ಎಂಬುದೇನದು ಸಿದ್ಧ ವಸ್ತು. ಆದರೆ ಶಾಸ್ತ್ರ ವೇದಗಳೆಲ್ಲ ಹೇಳೋದೇನನ್ನ ಕಾರ್ಯತಾವಾದ, ಮಾಡು ಬಿಡು, ಇದನ್ನು ಹೇಳ್ತಾ ಇದೆ. ಸೊ ಅದು ಕಾರ್ಯ ಅಲ್ಲದು, ವಿಷ್ಣು ಕಾರ್ಯ, ಸಿದ್ಧ ವಸ್ತು. ಸಿದ್ಧ ವಸ್ತುವಿನಲ್ಲಿ ಏನಿಲ್ಲ? ತಾತ್ಪರ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಯದಲ್ಲೇ ತಾತ್ಪರ್ಯ ಇರಬೇಕು. ಸಿದ್ಧ ವಸ್ತು ವಿಷ್ಣು ಅವರ ಈಗ ಬೇಕೇ ಇಲ್ಲ, ನಮಗೆ ತಾತ್ಪರ್ಯ ಬರೋ ಚಾನ್ಸ್ ಇಲ್ಲ. ಅಲ್ಲಿ ಮಾಡು ಬಿಡು ಇಷ್ಟೇ ಹೇಳೋದು ವೇದ. ಅಂದಮೇಲೆ ದೇವರೇ ಇಲ್ಲ ಅಂದಮೇಲೆ ಯಾವ ದೇವರದ್ದು ಪ್ರಶ್ನೆ ಬರೋದೇ ಇಲ್ಲ.
ಸಗುಣ ನಿರ್ಗುಣ ಪ್ರಶ್ನೆ ರೈಸ್ ಆಗೋದಿಲ್ಲ. ಶಶವಿಷಾಣ ಇಲ್ಲ ಅಂದಮೇಲೆ ಇಲ್ಲ ಅಂತ ಒಪ್ಪೋಣ. ಸಗುಣ ನಿರ್ಗುಣದ ಡಿಸ್ಕಸ್ ಮಾಡೋದು ಏನರ್ಥ? ಇಲ್ಲದೆ ಇದ್ದವನೇ ಆಧಾರ್ ಕಾರ್ಡ್ ಮಾಡಿಸೋದು. ವಂದ್ಯಾಪುತ್ರಿಗೆ ಆಧಾರ್ ಕಾರ್ಡ್ ಕೊಡಿ, ಇಲ್ಲಿಂದ ಕೊಡಬೇಕು ಅವ್ರೀಗ. ಯಾಕೆ ಅವ್ನು ಹೇಳಕ್ಕೆ ಹೋದಾಗಲೇ ಇದಾಗಿ ವಂದ್ಯಾಪುತ್ರ ಅಂತ ಹೆಸರು ಬರೆಸಿದ, ಪೇರೆಂಟ್ಸ್ ನೇಮ್ ಹೇಳಿಬಿಟ್ಟ ತಕ್ಷಣ. ಏನಾಯ್ತು ಅಲ್ಲಿಗೆ? ತಾಯಿ ಹೆಸರು ಹೇಳಿದ, ಹೋಯ್ತು. ಆ ಥರ ಆಗುತ್ತೆ. ನಚ ಅದಕ್ಕೆ ಉತ್ತರ ಕೊಡ್ತಾರೆ, ಹಾಗಲ್ಲ. ನೀನು ಕಾರ್ಯಾನ್ವಿತೇಯೇವ ವ್ಯುತ್ಪತ್ತಿ ಅಂತ ಅವ್ರು ಹೇಳೋರು. ಅದಕ್ಕೆ ಹೇಳಿ ಸಿದ್ಧೇವ ವ್ಯುತ್ಪತ್ತಿ. ಆಚಾರ್ಯ ಆಪೋಸಿಟ್ ಏನು ಹೇಳಿದರು? ಸಿದ್ಧದಲ್ಲೇ ವ್ಯುತ್ಪತ್ತಿ ಇದೆ ಹೊರತು ಕಾರ್ಯದಲ್ಲಿ ಅಲ್ಲ. ಇವೆಲ್ಲ ಹೊಸ ಕಾಂಟ್ರಿಬ್ಯೂಷನ್. ಇದನ್ನು ಇವರು ಒಪ್ತಾರೆ, ಅದ್ವೈತಗಳು ಒಪ್ತಾರೆ. ಅವರು ಬ್ರಹ್ಮ ಅವ್ರ ಪ್ರಕಾರ ಏನು ಸಿದ್ಧ ವಸ್ತುನೋ ಕಾರ್ಯವಸ್ತುನೋ, ಸೊ ಅದು ಒಪ್ಪಲೇಬೇಕಂದ್ರೆ. ಇದು ಇಬ್ಬರಿಗೂ ಸಮ್ಮತ ಈ ವಿಷಯ. ನಚ ಅದ್ರ ಹೇಳೋ ರೀತಿ ಬೇರೆ. ಸಿದ್ಧ ವಸ್ತು ಯಾವುದು ನಿರ್ಗುಣ, ಅದರಿಂದ ಒಪ್ಪಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಹಾಗಾಯಿತು. ನಚ ಸಿದ್ಧೇ ಅರ್ಥೇ ವಾಕ್ಯಸ್ಯ ಪ್ರಾಮಾಣ್ಯಾಭಾವಾತ್ ಈಶ್ವರಾದಿ ಅಸಿದ್ಧಿ. ಸಿದ್ಧವಾದ ವಿಷಯದಲ್ಲಿ, ಅರ್ಥ ಅಂದರೆ ವಿಷಯ, ವಾಕ್ಯಕ್ಕೆ ಪ್ರಾಮಾಣ್ಯ ಇಲ್ಲದೇ ಇರೋದ್ರಿಂದ. ಯಾಕೆ ಪ್ರಾಮಾಣ್ಯ ಇಲ್ಲ? ಹೇಳೋ ಚಾನ್ಸೇ ಇಲ್ಲ, ಪ್ರಾಮಾಣ್ಯ ಇಲ್ಲ ಅಂತ. ಶಶಿವಿಷಾಣದ ಬಗ್ಗೆ ಹೇಳೋದು ಹೇಗೆ? ಶಶಿವಿಷಾಣದ ಬಗ್ಗೆ ಉಪನ್ಯಾಸ ಅಂತ ಎಷ್ಟು ಜನ ಬರ್ಬೋದು? ಅದಕ್ಕೆ ಇಲ್ಲದ್ದು ಅದ್ರ ಬಗ್ಗೆ ಏನು ಉಪನ್ಯಾಸ ಮಾಡಿ? ಇಲ್ಲದ ಉಪನ್ಯಾಸ ನಮ್ಗೆ ಗೊತ್ತೇ ಇದೆ, ಎಲ್ಲ ಮತ್ತೆ ಯಾಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಅದು ಸಾಧ್ಯ ಇಲ್ಲ. ಸಿದ್ಧಾತಿರಿಕ್ತ ಕಾರ್ಯ ಅಭಾವ. ಉತ್ತರ ಇಲ್ಲ, ಸಿದ್ಧನೇ ಇರೋದು. ಅವರ ಕಾರ್ಯಾನ್ವಿತ, ಅವ್ರು ಹೇಳಿ ಸಿದ್ಧಾನ್ವಿತೆ ಅಂತ ನಾವು ವಾಪಸ್ ಕರೆಕ್ಟ್ ಆಪೋಸಿಟ್ ಹೀಗೂ ಹೇಳಲಿಲ್ಲ ನಾವು. ಕೆಲವು ಕಾರ್ಯಾನ್ವಿತ, ಕೆಲವು ಸಿದ್ಧಾನ್ವಿತ ಅಲ್ಲ. ಪ್ರತಿಯೊಂದು ಪದನೂ ಏನು ಹೇಳ್ತಾ ಇದೆ? ಸಿದ್ಧದಲ್ಲೇ ತಾತ್ಪರ್ಯ. ಹಾಗೊಂದು ಪ್ರಶ್ನೆ ಬಂದಿಲ್ಲ. ಅಧ್ಯರ್ಥಸ್ತು ಇಷ್ಟ ಸಾಧನತ್ವಮೇವ. ಹಾಗಿದ್ದರೆ ಸತ್ಯಂ ಮದ ಧರ್ಮಂಚರ ಇದೆ, ಗೊತ್ತಾಯ್ತಾ? ಈ ಕೆಲವು ಪದಗಳು ಮಾಡಲೇಬಾರ್ದು ಅಂತ ಪದ ಇದೆ. ಸಂಧ್ಯಾ ಮುಪಾಸೀತ ಅನ್ನೋ ಪದ ಇದೆ. ಈ ಪದಗಳೆಲ್ಲ ಏನಿವು? ವಿಧಾಯಕ ಪದಗಳು. ಈಗ ಮಾಡತಕ್ಕದ್ದು ಅಂಥೇಳಿ, ಮಾಡತಕ್ಕದ್ದು, ಮಾಡಬಹುದು ಅಲ್ಲ, ಮಾಡಲೇಬೇಕು. ಮತ್ತು ಅವಕ್ಕೆಲ್ಲ ಏನು ಅರ್ಥ ಮಾಡ್ತೀರಿ ಅಂದರೆ, ಅವಕ್ಕೆ ಹಾಗಲ್ಲ. ಇಷ್ಟ ಸಾಧನತ್ವ, ಮಾಡಿದರೆ ಒಳ್ಳೆಯದಾಗತ್ತೆ, ಬಿಟ್ಟರೆ ಕೆಟ್ಟದಾಗತ್ತೆ. ಅದರ ಅರ್ಥ ಏನು? ಇಷ್ಟ ಸಾಧನ. ಇಷ್ಟ ಸಾಧನ, ಇಷ್ಟ ಸಾಧನೆ ಯಾವಾಗ ಆಗಬೇಕು? ಸಿದ್ಧವಾಗಿದ್ದರೆ ಮಾತ್ರ. ನಾರಾಯಣ ಸಿದ್ಧ. ಈಗ ಅವನು ಇಷ್ಟ ಸಾಧನ. ಯಾತಕ್ಕೆ? ಮೋಕ್ಷ ಕೊಡೋದಿಲ್ಲ, ಮೋಕ್ಷ ನಮಗೆ ಬೇಕು, ಇಷ್ಟ ಸಾಧನ. ಅದು ದೇವ್ರ ಬಗ್ಗೆ ಯಾತ ತಿಳ್ಕೊಂಡ್ವಿ ನಾವೀಗ? ನಮಗೆ ಇಷ್ಟವಾದದ್ದನ್ನು ತಿಳ್ಕೊಬಹುದು, ಇಷ್ಟ ಸಾಧನೂ ತಿಳ್ಕೊಬಹುದು. ಅನ್ನ ಇಷ್ಟ, ಇದು ಸೌದೆ ಇಷ್ಟ ಅಲ್ಲ, ಬಟ್ ಏನದು? ಇಷ್ಟ ಸಾಧನ. ಅದಕ್ಕೆ ಅದು ಬೇಕು. ಅದ್ರ ಇಷ್ಟೇ, ಅದ್ರ ಇಷ್ಟ ಸಾಧನೆ ಅಂತಲೂ ಆಯ್ತಾಗ್ತದೆ. ಎರಡು ಕೂಡ ಏನವು? ಸಿದ್ಧ. ಉದಾಹರಣೆಗೆ ಈ ಸೌದೆ ಇದೆ, ಅಡುಗೆ ಮಾಡೋಕ್ಕೆ ಬೇಕಾಗಿದೆ. ನಮಗೆ ಕುಠಾರ ಬೇಕಿಲ್ಲ. ಆ್ಯಕ್ಚುಲಿ ಕುಠಾರ ಯಾವುದಕ್ಕೂ ಉಪಯೋಗ ಇಲ್ಲ, ಆದರೆ ಸೌದೆ ಹೊಡಿಲಿಕ್ಕೆ ಬೇಕು, ಗೊತ್ತಾಯ್ತಾ? ಅದಕ್ಕೋಸ್ಕರ ಕುಠಾರ ಇಟ್ಕೊಂಡ. ಇದು ಸಿದ್ಧ ಕುಠಾರ, ಗೊತ್ತಾಯ್ತಾ? ಸೌದೆನೂ ಸಿದ್ಧ. ನಮಗೆ ಬೇಕಾಗಿರೋ ಇಷ್ಟವಾದ ಮನಸ್ಸಿನಲ್ಲಿದೆ. ಸೊ ಎಲ್ಲಿ ಹೋದರೂ ಕೂಡ ಎಂಡ್ ಎಲ್ಲಿ ಆಗಬೇಕದು? ಸಿದ್ಧದಲ್ಲೇ ಆಗಬೇಕು ಹೊರತು ಬೇರೆ ಇಲ್ಲ. ಇದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಜನ ಹೇಳ್ತಾರೆ, ಉದಾಹರಣೆಗೆ ಈ ಜಾಹೀರಾತು ಹಾಕ್ತಾರೆ, ಇದನ್ನೇ ಸೇದಿರಿ, ಇದನ್ನೇ ಕುಡಿಯಿರಿ ಅಂತ ಹಾಕ್ತಾರಾ ಇಲ್ವ? ಜನ ನೋಡಿ ನೋಡಿ ತೊಗೊಂಡ್ಬಿಡ್ತಾರೆ. ಈ ಟ್ರಿಕ್ ಅದು. ಇದೇ ಹೇಳೋದು ಹೇಳ್ತಾನೆ ಇರ್ತಾರೆ. ಹಾಕ್ತಾರೆ, ನೋಡಿದ್ರಾ? ಇದು ಕಾರ್ಯತಾವಾದ ಹೇಳ್ತಾ ಅಲ್ಲ, ಇದು ಕಾರ್ಯತ ಅಲ್ಲ. ಯಾಕೆಂದರೆ ನೀವು ಎಷ್ಟೇ ಅಡ್ವರ್ಟೈಸ್ಮೆಂಟ್ ಹಾಕಿ ಅದು ಬೇಡವಾರು ನೋಡೋದೇ ಇಲ್ಲ. ಅದು ಫಸ್ಟ್ ನೋಡಿದ್ರಲ್ಲ, ನೋಡೋದೇ ಇಲ್ಲ. ಯಾಕೆ? ಅದು ಇಷ್ಟ ಅಲ್ಲ, ಇಷ್ಟ ಸಾಧನವೂ ಅಲ್ಲ, ನೋಡೋದಿಲ್ಲ. ಇವತ್ತು ದಿವಸ ಬೆಳ್ಳಿ ಬಗ್ಗೆ ಅರ್ಧ ರೇಟ್ ಯಾರು ನೋಡ್ತಾ ಕೊಡ್ತಾರೆ? ಅದು ತೊಗೊಳ್ಳೋ ದಿವಸ ಯೋಚನೆ ಮಾಡ್ತಾರೆ ಹೊರತು ದಿವಸ ಕಾಲಮ್ ಯಾರು ಓದೋದೇ ಇಲ್ಲ. ಬಟ್ ವ್ಯಾಪಾರಿಗಳು ಫಸ್ಟ್ ನೋಡೋದೇ ಅದನ್ನು, ಬೇರೆ ಯಾವ ನ್ಯೂಸು ನೋಡೋದಿಲ್ಲ. ಏನು ನೋಡ್ತಾರೋ ಅವರು? ಯಾಕೆ ಬಿಡೋದು ಬೇಕೇ ಇಲ್ಲ ಅವರಿಗೆ. ಅದಾಗಿ ಏನಾದರೂ ಏನಂತಾರೆ, ನಮಗೆ ಬೇಕಾದಷ್ಟೇ. ಈ ಸಿನಿಮಾ ಆ್ಯಕ್ಟ್ರ್ ಬೇರೆಯವ್ರು ನೋಡೋದೇ ಇಲ್ಲ, ಯಾವುದೂ ನೋಡೋದಿಲ್ಲ ಅವರು. ಲಾಸ್ಟ್ ಪೇಜೇ ತೆಗಿತಾರೆ. ಕೆಲವು ಸ್ಪೋರ್ಟ್ಸ್ ನೋಡೋ ಅದನ್ನೇ ತೆಗಿತಾರೆ. ಎಷ್ಟು ದೊಡ್ಡದಾಗಿ ಹಾಕಿದ್ರು ಕೂಡ ಫಸ್ಟ್ ಪೇಜಲ್ಲಿ ಹಾಕಿರ್ತಾರೆ, ನೋಡೋದಿಲ್ಲ. ಹಾಗೆ ಹೌದು, ಫಸ್ಟ್ ಪೇಜಲ್ಲಿ ಹಾಕಿದ್ರೆ ನೋಡೋದಿಲ್ಲ. ಏನು ಬೇಕೇ ಇಲ್ಲ, ಆದ್ದರಿಂದ ಎಲ್ಲಿ ಹಾಕಿದರೂ ನೋಡೋದಿಲ್ಲ. ಇದು ಚಿಕ್ಕ ಬೇಕಾಗಿರೋ ಅಪಾರ್ಟ್ಮೆಂಟ್ ಹುಡುಕ್ತಾ ಇರ್ತಾರೆ, ಎಲ್ಲೂ ಹುಡುಕಿ ಎಲ್ಲ ವಾಂಟೆಡ್ ಕಾಲನ್ನು ನೋಡ್ತಾ ಹೋಗಿ ಎಲ್ಲ ಚಿಕ್ಕದಾಗಿ ಹಾಕಿರ್ತಾರೆ, ಅದನ್ನು ಹುಡುಕ್ತಾನೆ. ಯಾಕೆ? ಬೇಕಾಗಿದೆ. ಆದರೆ ಆಚಾರ್ಯ ಹೇಳ್ಯಾರ ಮಾತು ಅನುಭವ. ಅದು ಯಾವುದೇ ವಸ್ತುವನ್ನು ನಾವು ಆಗಮ ಹೇಳುತ್ತೆ ಅಂದರೆ ಅದು ಎರಡರಲ್ಲಿ ಒಂದು ಹೇಳಬೇಕು. ಇಷ್ಟವಾದ ಹೇಳಬೇಕು, ಇಷ್ಟ ಸಾಧನ ಹೇಳಬೇಕು. ಅಷ್ಟು ಬೇರೆ ಏನೇ ಹೇಳಿದರೂ ಕೂಡ ಏನಲ್ಲ. ಇಷ್ಟ ಸಾಧನ ಪದ ಯಾವಾಗ ಬರುತ್ತೆ? ಇಷ್ಟವಾದರೆ. ಸೊ ಸಿದ್ಧ, ಸಿದ್ಧದಲ್ಲೇ ತಾತ್ಪರ್ಯ ಹೊರತು ಬೇರೆ ಇದರಲ್ಲಲ್ಲ. ಸರಿ, ಎಷ್ಟು ಗೊಂದಲ ಇತ್ತು, ಎಲ್ಲ ಪರಿಹಾರ ಮಾಡಿದ್ದಾರೆ. ಇನ್ನೂ ಬೇರೆಯವ್ರ ಪರಿಹಾರ ಆಗಿಲ್ಲ ಅಂದರೆ ಅವ್ರು ಓದಿಲ್ಲ. ಅನ್ನ ತಿಂದರೆ ಹಸಿವು ಹೋಗುತ್ತೆ, ತಿಂತಾ ಇಲ್ಲ ಹಸಿವು ಹೋಗೋದಿಲ್ಲ, ಅಷ್ಟೇ ಹೊರತು ಸರಿ ಉತ್ತರ ತಿಳ್ಕೊಂಡ್ರೆ ಖಂಡಿತ ಆಗುತ್ತೆ. ಸಿದ್ಧಾತಿರಿಕ್ತ ಕಾರ್ಯ ಅಭಾವ, ಸಿದ್ಧಾತಿರಿಕ್ತವಾದ ಕಾರ್ಯ ಅಂತ ಇಲ್ಲ.
ಲಿನಾದಿ ಅರ್ಥಸ್ಥೆ ಇಷ್ಟಸಾಧನತ್ವಮೇವ ನಹಿ ಕರ್ತವ್ಯತ್ವಂ ನಾಮ ಇಷ್ಟಸಾಧನತ್ವಾತ್ ಅನ್ಯತ್ ಕಿಂಚಿತ್ ತನ್ಮಾನಾಭಾವ. ಕರ್ತವ್ಯ ಅಂತೆಲ್ಲ ಹೇಳ್ತೇವೆ, ನೀವೆಲ್ಲ ಅಟೆಂಡ್ ಆಗಲೇಬೇಕು ಅಂತ ನ್ಯೂಸ್ ಕೊಟ್ಟರು. ಯಾರೋ ಒಬ್ಬರು ಯಜಮಾನ ಹೇಳ್ತಾರೆ, ಫ್ಯಾಕ್ಟ್ರಿ ಯಜಮಾನ, ಎಲ್ಲರೂ ಅಟೆಂಡ್ ಆಗಲೇಬೇಕು ಅಂತ. ಎಲ್ಲರೂ ಅಟೆಂಡ್ ಆಗ್ತಾರೆ. ಯಾತಕ್ಕೆ? ಅಟೆಂಡ್ ಆಗಬೇಕು ಕಾರ್ಯ ಅಲ್ಲ, ಕೆಲಸ ಉಳಿಸ್ಕೋಬೇಕು ಇಷ್ಟ. ಅದು ಕೆಲಸದಲ್ಲಿರಬೇಕು, ಅವರು ಸಂಬಳ ಬರಬೇಕು, ಅದಕ್ಕೋಸ್ಕರ ಬರ್ತಾರೆ. ಬರಬಹುದು, ಬರೋದೇ ಇಲ್ಲ. ಬರಬಹುದು, ಬರೋದಿಲ್ಲ. ಯಾಕೆ? ಬಟ್ ಬರ್ತಾರೆ. ಯಾವಾಗ ಬೇಕಾದ ಬರ್ತಾರೆ, ಬೇಕಾದ ಬರ್ತಾರೆ. ಇಲ್ಲಿ ಬಾಳೆಹಣ್ಣು ಇದೆ, ಬೇಕಾದ್ರೆ ತೊಗೋಬೋದು, ತೊಗೊಂಡೇ ಬಿಡ್ತಾನೆ. ಬೇಕಾದರೆ ಹೇಳೋದಕ್ಕಿಂತ ತೊಗೊಂಡ್ಬಿಟ್ಟಿರ್ತಾನೆ. ಅದಕ್ಕೆ ಬೇಕು ಅವನಿಗೆ, ಬೇಕಾದರೆ ತೊಗೊಂಡು ಪ್ರಶ್ನೆ ಬರೋದಿಲ್ಲ. ಅದು ಇಷ್ಟ, ಅದು ಮುಖ್ಯ. ಅದು ಇಷ್ಟವಾಗದೇ ಹೋದರೆ ಏನೇ ಆದರೂ ಕೂಡ ನಮಗೇನು ಒಂದು ದೃಷ್ಟಾಂತ ಕೊಡ್ತಾರೆ. ನಮಗೆಲ್ಲ ಬಾಳೆಹಣ್ಣು ಭಾರಿ ಇಷ್ಟ, ಈ ಒಂಟೆಗೆ ಇಷ್ಟ ಅಲ್ಲ ಅಂತ. ಅದೆಲ್ಲ ಕೂಡ ಒಂಟೆಗೆ ಅದು ಕಂಡ್ರೆ ಅದು ಮುಳ್ಳು ಭಾರಿ ಪ್ರಿಯ. ಅದಕ್ಕೆ ಇಷ್ಟ ಸಾಧಾರಣ ಸ್ವರೂಪ ತಕ್ಕಂತೆ ಬದಲಾಗುತ್ತೆ. ಇಲ್ಲಿ ನಾರಾಯಣ ದುರ್ಯೋಧನಾಗಲಿ ಇಷ್ಟ ಅಲ್ಲ, ಭೀಮಾದಿಗಳಿಗೆ ಭಾರಿ ಇಷ್ಟ. ಆದರೆ ಫಲ ಮಾತ್ರ ಇವರು ಇಷ್ಟನೋ ರಿಸಲ್ಟ್ ಮಾತ್ರ ಏನು ಕೊಡೋ, ವಿಷ ತೊಗೊಂಡ್ರೆ ಇಷ್ಟನೋ ಕಾರ್ಯ ಮಾಡೇ ಮಾಡುತ್ತೆ. ಗೊತ್ತಾಯ್ತು? ಅದೇ ರೀತಿಯೇ ವಿಷ್ಣು ದ್ವೇಷಾದಿಗಳು ಏನು ಮಾಡುತ್ತೋ ಅದು ಅನರ್ಥಕ್ಕೆ ಕಾರಣ ಆಗೇ ಆಗುತ್ತೆ. ಭಕ್ತಿ ಮೊದಲಾದವುಗಳು ಅದಕ್ಕೆ ಕಾರಣ, ಮೋಕ್ಷಕ್ಕೆ ಕಾರಣ ಆಗಲೇಬೇಕು. ಇದೆಲ್ಲ ಯಾತಕ್ಕೆ ಹೇಳ್ತಿರೋದು ಸರಿಯಾಗಿ ಯೋಚನೆ ಮಾಡ್ತಾ ಹೋಗೋದು. ಮೇಲ್ನೋಟಕ್ಕೆ ಹೇಳಿದಾಗ ಬೇಕು ಬೇಡ ವಿಧಿ ನಿಷೇಧ, ಬೇಕು ಬೇಡ ಇದರಲ್ಲೇ ತಾತ್ಪರ್ಯ ಅಂತ ಕಾಣಿಸುತ್ತೆ ನಮಗೆ. ನೋಡೋದಕ್ಕೆ ಅವ್ರ ಮಾತು ಕರೆಕ್ಟ್ ಅನಿಸುತ್ತೆ. ವಿಚಾರ ಮಾಡಿದಾಗ ಏನಾಯ್ತದ ತಪ್ಪು ಅಂತಾಯ್ತು. ಬೇಡವಾದ ಇವತ್ತೆಷ್ಟು ಆಗಿದ್ದರೆ ಇವತ್ತಿಷ್ಟೆಲ್ಲ ಭಕ್ತಿ ಬಗ್ಗೆ, ದೇವ್ರ ಬಗ್ಗೆ, ಸತ್ಯಂವಾದ ಅಷ್ಟೆಲ್ಲ ಹೇಳಿದರೂ ಕೂಡ ಎಷ್ಟು ಜನ ಫಾಲೋ ಮಾಡ್ತಾರೆ? ಯಾಕೆ ಮಾಡೋದಿಲ್ಲ? ಅವ್ರಿಗೆ ಇಷ್ಟವಾದ ಬೇರೆ ವಿಚಾರನೇ ಇಷ್ಟ ಆಗಿರೋದು. ಮಾಡು ಬಿಡೋ ಮೊದಲು ಅಷ್ಟೇ ಮಾತ್ರಕ್ಕೆ ಇಷ್ಟವಾಗಿ ಅದೇ ಅವ್ರಿಗೆ ಬೇರೆ ಆಗಿಬಿಟ್ಟಿದೆ. ಆದ್ದರಿಂದ ಇಷ್ಟು ಮಾತ್ರದಿಂದನೇ ಕಾರ್ಯ ಆಗೋದಾಗಿದ್ದರೆ ಪ್ರತಿ ಮಾತು ನಡೆಯಲೇಬೇಕಾಗಿತ್ತು, ನಡೆಯೋದಿಲ್ಲ. ನಹಿ ಕರ್ತವ್ಯತ್ವ ನಾಮ ಇಷ್ಟಸಾಧನತ್ವಾತನ್ಯತೆ ಕಿಂಚಿತ್ ತನ್ಮಾನಾಭಾವಾತ್ ಶಬ್ದಸ್ತುನ ತದ್ವಕ್ತಿ ಇತ್ಯುಕ್ತಂ. ಶಬ್ದಸ್ತುನ ತದ್ವಕ್ತಿ, ಆದ್ದರಿಂದ ಶಬ್ದ ಅದನ್ನು ಹೇಳೋದಕ್ಕೆ ಹೊರಟಿಲ್ಲ. ಲಿನಾದೇರಿಷ್ಟ ಸಾಧನತ್ವಾರ್ಥತ್ವೇನೈವ ಕೃತಾರ್ಥತ್ವೇ ತದನ್ಯ ಕಾರ್ಯಕಲ್ಪನೆ ಕಲ್ಪನಾ ಗೌರವ. ಕಲ್ಪನಾ ಗೌರವ ದೋಷ ಬರುತ್ತೆ. ಎಲ್ಲಿ ತೋರಿಸ್ತಾರೆ ಅದನ್ನು? ಅಲ್ಲಿ ತತ್ವದಲ್ಲಿ ಹೇಳ್ತಾರೆ, ಅಯಂ ಪಿತಾ ಇಯಂ ಮಾತಾ ಅಂತ ಹೇಳಿದರು. ಕೂಸು ಅಳ್ತಾ ಇದೆ, ಅಮ್ಮ ಅಂತ ಅಳ್ತಾ ಇದೆ, ನೋಡಿ ನಿಮ್ಮ ತಾಯಿ, ತಕ್ಷಣ ಸುಮ್ಮನೆ ಆಗಿಬಿಡುತ್ತೆ. ಕಾರ್ಯ ಏನಿಲ್ಲ ಅಲ್ಲಿ, ಗೊತ್ತಾಯ್ತಲ್ಲ? ಅಷ್ಟೇ ಸಿದ್ಧ ಅಂತ. ಇಲ್ಲಿ ಸೂರ್ಯ ನೋಡಿದ, ಅಲ್ಲಿ ಬಾಂಬ್ ನೋಡಿ ಓಡಕ್ಕೆ ಶುರು ಮಾಡಿದ. ಓಡು ಅಂತ ಯಾರೂ ಹೇಳಿಲ್ಲ ಅದಕ್ಕೆ. ಸಿಂಹ ನೋಡಿ ಚಿರತೆ ಬಂದಾಗ ಎಷ್ಟು ಪಜಿತಿ ಆಗಿಬಿಡ್ತು ಪಾಪ. ಚಿರತೆ ಹೇಳಿದ ತಕ್ಷಣ ದೊಡ್ಡ ಸುದ್ದಿ ಆಗಿದೆ, ಭಯ. ಯಾಕೆ? ಸಿದ್ಧ ವಸ್ತು, ಚಿರತೆ ಸಿದ್ಧ ವಸ್ತು ಅಷ್ಟೇ, ಇದು ಬೇರೆ ಏನೂ ಅಲ್ಲ. ಭಯ ಇದ್ದವ್ರಿಗೆ ಏನಾಯ್ತು, ಅದರಿಂದ ಚಿರತೆ ವಿಷಯ ಕೊಲ್ಲು ಅಪಾಯಕರ ಅಂತ ಗೊತ್ತಾದರೂ ಭಯಪಟ್ಟುಬಿಟ್ರು. ನಾ ಆ ಕಡೆ ಹೋಗೋದಿಲ್ಲ, ನಮಗೆ ಸಂಬಂಧ ಇಲ್ಲ, ದಿಕ್ಕಿಗೆ ಹೋಗೋದಿಲ್ಲ, ನಮಗೆ ಯೋಚನೆ ಇಲ್ಲ. ಹೋಗೋರು ಈಗ ಆದಮೇಲೆ ಹೋಗೋದೇ ವಾಸಿ ಯೋಚನೆ ಮಾಡಿ. ಬಟ್ ಎಲ್ಲ ಕೊಟ್ಟಿದ ಮೇಲೆ ಯೋಚನೆ ಮಾಡ್ತಿರೋದು ಎಲ್ಲಿ? ಅವರು ಇಷ್ಟ ಸಾಧನ ಸೆಂಟ್ರ್ ಮಾಡ್ಕೊಂಡು ಬೇರೆ ಯಾರು. ಉಳಿದವರಿಗೆ ಜಸ್ಟೇ ನ್ಯೂಸ್ ಅಷ್ಟೇ. ಉಳಿದವರಿಗೆ ನ್ಯೂಸು, ಕೊನೆಗೆ ಹಿಡಿಲಿಲ್ಲ, ಕೊಂದಾಕಿದ್ರು, ಅದು ನ್ಯೂಸೇ, ಹಿಡಿತಿಲ್ಲ. ಆದರೆ ದೊಡ್ಡ ವಿಚಾರ ಮಾಡೋದು ತಪ್ಪು. ಇನ್ನೊಂದು ಅದು ಶುರುವಾಗುತ್ತೆ. ಈ ಪ್ರಾಣಿ ಹತ್ಯೆ ಮಾಡಿ ತಪ್ಪಾಗಲಿಲ್ವ ವಿನಾಕಾರಣ, ಯಾಕೆ ಕೊಡಿಸ್ಲಿಲ್ಲ, ಏನೋ ಮಾಡಿ ಏನೋ ಆಯಿತು ಹೆಚ್ಚು ಕಡಿಮೆ, ಅವೆಲ್ಲ ದೋಷ. ಇಷ್ಟ ನಮಗೆ ಡೈರೆಕ್ಟ್ ಬೇಕಾದ ಇಷ್ಟನೇ. ಇವತ್ತು ಊಟ ಅಡುಗೆ ಬಡಿಸ್ತಿದ್ದಾರೆ, ಯಾರು ಅಡುಗೆ ಮಾಡ್ಲಿಕ್ಕೆ ಕೊಡೋದಿಲ್ಲ. ಯಾಕೆಂದರೆ ಇಷ್ಟ ಈಗ ರೆಡಿ ಇದೆ. ಈಗ ಯಾರು ಯಾವುದಕ್ಕೆ ಕೊಡೋದಿಲ್ಲ? ಅವು ಯಾವಾಗ ಅಡುಗೆ ಇಲ್ಲ ಅವಾಗ ಯಾವ್ದು ಮುಖ್ಯ ಅವನಿಗೀಗ? ಇಷ್ಟ ಸಾಧನ ಮುಖ್ಯ ಆಯ್ತು. ಸೊ ಎಂಡಾಗೋದೆಲ್ಲಿ ಮತ್ತೆ ಅದು ಇಷ್ಟದಲ್ಲೇ ಎಂಡಾಗೋದು. ಅದೇ ಈಗಾಗಲೂ ಸುಖಮೇವಮೇ ಸ್ಯಾತ್ ದುಃಖ ಮನಾಗಪಿ ಮಾವುದು, ಎಲ್ಲರ ಕಾಮನ್ ಇಷ್ಟ ಅದು. ಗೊತ್ತಾಯ್ತಾ? ಈ ಅನಿಷ್ಟ ಅಂತ ನೀವು ಹೋಗೋದ ಬಸ್ಸು, ಹೋಗೋದೂರಿನ ದಾರಿ ಕೇಳಿ ಮಾಡುವುದೇನು, ಒಂದು ದಾಸರ ವಾಕ್ಯ. ಹೋಗೋದೂರಿನ ದಾರಿ ಕೇಳಿ ಮಾಡುವುದೇನು. ಇವತ್ತು ನಾವು ಯಾವ್ದಾದ್ರು ಪಾಸ್ಪೋರ್ಟ್ ಯಾಕೆ ಮಾಡಿಸಿಲ್ಲ? ನಾವು ಹೋಗೋ ಐಡಿಯಾನೇ ಇಲ್ಲ. ಸುಮ್ಮನೆ ಇರಲಿ ಅಂತ ಮಾಡಿಸಿ ಯಾರು ಇಟ್ಕೋತಾರ? ಸುಮ್ಮನೆ ಹಾಗೆಲ್ಲ ಇಟ್ಕೊಳ್ಳೋದ್ರೆ ಹೋಗೋ ಐಡಿಯಾನೇ ಇಲ್ಲ, ಮಾಡಿಸೋದೇ ಇಲ್ಲ. ಫ್ರೀ ಕರ್ಕೊಂಡೋದ್ರೂ ಹೋಗೋದಿಲ್ಲ, ಅದು ದುಡ್ಡು ಕೊಡ್ತೀವಿ ಅಂದರೂ ಹೋಗೋದಿಲ್ಲ. ಜೊತೆ ಏನು ನಮ್ಗೆ ಬೇಕಿಲ್ಲ ಅಷ್ಟೇ. ಕೆಲವು ಬೇಕಾಗಿದೆ, ಎಷ್ಟು ಕಾಸ್ಟ್ಲಿ ಆದರೂ ತೊಗೋತಾನೆ, ಲೈಫ್ ರಿಸ್ಕ್ ಇರುತ್ತೆ ಆದರೂ ತೊಗೋತಾನೆ. ಬೇಕಾಗಿದೆ ಅಂದರೆ ಯಾವ್ದು ಕೌಂಟ್ ಆಯ್ತು ಕೊನೆಗೀಗ? ಬೇಕು ಬೇಡ ಅಷ್ಟೇ. ಸೊ ಇಷ್ಟವಾದ ಹೇಳಿದರೆ ಮಾಡ್ತಾನೆ, ಇಷ್ಟವಾದ ಹೇಳಿದರೆ ಮಾಡೋದಿಲ್ಲ. ಯಾವುದು? ಅದು ಇಷ್ಟನೇ. ಮತ್ತೆ ಯಾವುದೋ ಕಾರ್ಯಕ್ಕೆ ಬೇಕಾಗೋದು ಇಷ್ಟನೇ. ಗೊತ್ತಾಯ್ತಾ? ಇವತ್ತು ಯಾವುದೋ ಮೂರು ಕಾಲು ಬರೆದು ಹೋಗಿದೆ, ಒಂದು ಚೇರಿದೆ, ಟೀಕ್ ಚೇರದು ಯಾವುದೋ ಕಾಲಕ್ಕೆ ಬರುತ್ತೆ. ಯಾಕೆ? ಯಾವುದೋ ಒಂದು ಇದ್ರ ಕಟ್ ಮಾಡಿ ಹಾಕ್ಬೋದು. ಅದು ಪಾರ್ಟಿಗೆ ಸಿಕ್ಕಾಬಿಟ್ಟು ದುಡ್ಡಿರುತ್ತೆ, ಉಳಿತಲ್ಲ.
ಎಷ್ಟೋ ಜನ ಹಾಗೆ ಬಿಡ್ತಾರೆ. ಆದ್ದರಿಂದ ಆಗಲೇ ಒಟ್ಟು ಇಷ್ಟ ಅದು ಯಾವ ಕಾಲಕ್ಕೂ ಬರೋದಿಲ್ಲ ಅಂತ ಗೊತ್ತಾದ್ರೆ ಏನು ಮಾಡ್ತಾನೆ, ಅದು ಬಿಟ್ಟರೆ ಯಾವ ಕಾಲಕ್ಕೂ ಬರೋದಿಲ್ಲ, ಚಾನ್ಸೇ ಇಲ್ಲ, ಬಿಸಾಕ್ತಾನೆ. ಯಾರು ಯಾವುದೋ ಕಾಲಕ್ಕೆ ಬರುತ್ತೆ ಅಂತ ಅನಿಸಿದ್ರು ಅದು ತೆಗೆದು ಹಾಕೋದಿಲ್ಲ, ಅದು ಇಷ್ಟನೇ. ಶಬ್ದಸ್ತುನ ತದ್ಭಕ್ತಿ ಇತ್ಯುಕ್ತಂ. ಆಮೇಲೆ ನಚ ನ ಕಲ್ಪನಾ ಗೌರವಂ. ಅದಾದ ಮೇಲೆ ನಚ ತತ್ಕಲ್ಪಕಂ ಕಿಂಚಿತ್. ಕಲ್ಪನೆ ಮಾಡೋಕ್ಕೆ ಕಾರಣನೇ ಇಲ್ವಲ್ಲ. ವಿಪ್ರತಿಪತ್ತೋ ಚ ಎಷ್ಟೋ ಸತ್ತು ಹೇಳ್ತಾರೆ ಬೆಸ್ಟ್ ಜಾಬು ನನಗೆ ಬೇಡ ಅಷ್ಟೇ. ಉಳಿದು ಎಷ್ಟೋ ಜನಗಳು ಕಾಯ್ತಾ ಇದ್ದಾರೆ, ಅವ್ರಿಗೆ ಇಷ್ಟ ಇದೆ, ಇವನೇ ಹೇಳುತ್ತೆ ನನಗಿಷ್ಟ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಯಾಕಂದ್ರೆ ಬೇಡ ಅಷ್ಟೇ, ಕರೆದು ಕೊಟ್ಟರು ಬೇಡ, ಉಳಿದು ಹುಡುಕೊಂಡು ಹೋಗ್ತಾರೆ ನನಗದು ಬೇಕಾಗಿದೆ ಅಂತ. ಇದು ಯಾವ ಡಾಮಿನೇಟ್ ಆಯ್ತು ಈಗ? ಇಷ್ಟ ಡಾಮಿನೇಟ, ಬೇರೆ ಅಲ್ಲ. ಆಹಣೆ ಬಾರ ಬೇರೆ. ಅವಾಗ ಇಷ್ಟ ಚೆಂದ ಆದರೆ ಇದು ಚೆಂದ, ಇಷ್ಟು ಒಟ್ಟು ಬೇಸಿಕ್ ಇಷ್ಟನೇ ಆಯ್ತಲ್ಲ, ಅದು ಫೈನಲ್ ಇಷ್ಟನೇ. ಮತ್ತೆ ಒಂದು ಕಾಲಕ್ಕೆ ಬೇಡಪ್ಪ, ಮುಗಿತು. ಊಟ ಕೂತು ಭಾರಿ ಮುಖ್ಯ, ಎಲೆ ಆಮೇಲೆ ಬೇಕಿಲ್ಲ, ಎಲೆ ಅನಿಷ್ಟ. ಯಾಕೆ ಅದಿಷ್ಟ ಅಲ್ಲ, ಅದು ಇಷ್ಟು ಎಲೆ ಆಗಬೇಕಾಗಿತ್ತು, ಎಲೆಯಾಗಿ ಬೇಕಾಗಿರಲಿಲ್ಲ, ಭೋಜನ ಸಾಧನವಾಗಿ ಬೇಕಾಗಿತ್ತು. ಭೋಜನ ಮುಗೀತು, ಅದು ಕೆಲಸ ಮುಗಿದೋಯ್ತು ಅಷ್ಟೆ, ಬೇಕಿಲ್ಲ. ಈ ಬಸ್ ಟಿಕೆಟ್ ಇಳಿದ ತಕ್ಷಣ ಅರ್ಧ ಹಾಕಿಬಿಡ್ತಾರಲ್ಲ, ಹಾಗೆ ಯಾರು TID ಕ್ಲೇಮ್ ಮಾಡೋಕೆ ಇಟ್ಕೋತಾರೆ ಹೊರತು ಇಲ್ದವ್ರು ಯಾತಕ್ಕೆ ಉಪಯೋಗ ಇಲ್ಲ, ವೇಸ್ಟ್ ಅದು. ನಮ್ಮ ಭಾರ ಇದ್ದಾಗೆ ಅಪ್ರಸಿದ್ಧ ವಿಶೇಷಣ ಇದು ಬರುತ್ತಲ್ಲ, ಕವರ್ ಬರುತ್ತೆ, ಮೊದಲು ಹರಿತಾರೆ ಅದನ್ನು, ಗೊತ್ತಾಯ್ತಾ? ಹರಿದು ಆ ಕಡೆ ಬಿಸಾಕಿಬಿಟ್ಟು ಇದು ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಅದು ಬೇಕಿಲ್ಲ ಅದು. ಬಟ್ ಎಲ್ಲಿವರೆಗೂ ಬೇಕದು? ರೀಚ್ ಆಗೋವರೆಗೂ ಬೇಕೇ ಬೇಕದು, ಇಲ್ಲವ್ರು ಸಿಗೋದೇ ಇಲ್ಲ ಅವ್ರ ಕೈಲವರು. ಆಮೇಲೆ ಕೆಲಸ ಮುಗಿದೋಯ್ತು ಅಷ್ಟೆ. ವಿಪ್ರತಿಪತ್ತವು ಚ ಅನ್ಯನ್ವಾನಂ ವಕ್ತವ್ಯಂ ತದ್ಭಾವೇ. ಕಲ್ಪಕ ಇದ್ದರೆ ಹೇಳಬೇಕು ನೀವು ಅದನ್ನು. ವಿಪ್ರತಿಪತ್ತಿ ಇದ್ದಾಗ ಇನ್ನು ಪ್ರಮಾಣ ಕೊಟ್ಟು ಸುಳ್ಳು ಮಾಡಬೇಕು. ತದ್ಭಾವೇ ನಚ ಅನುಮ, ಯುಕ್ತಿ ಇಲ್ಲ. ಅಪ್ರಸಿದ್ಧ ವಿಶೇಷಣತ್ವ, ಯಾವುದು ಕೊಟ್ಟರು ಕೂಡ ಅಪ್ರಸಿದ್ಧ ವಿಶೇಷಣ ಆಗುತ್ತೆ, ಕೆಲಸಕ್ಕೆ ಬರೋದಿಲ್ಲ. ನಚ ಅರ್ಥ, ಇದು ಇವರಿಗೆ ಹೇಳಿದ್ದು, ಅನಿರ್ವಚನೀಯ ಹೇಳೋರಿಗೆ, ಉಳಿದವರಿಗೆಲ್ಲ ಅದು. ನಚ ಅರ್ಥಾಪತ್ತಿ ಅನುಪತ್ಯ ಭಾವ. ಅರ್ಥಾಪತ್ತಿ ಅನುಪಪದ್ಯಮಾನ ವಸ್ತುವಿನಲ್ಲಿ ಏನು ಬರಬೇಕು ನಮಗೀಗ? ಯುಕ್ತಿ ಕೊಟ್ಟು ಇದೆ ಅಂತ ಹೇಳಬೇಕಾದ್ರೆ ಈ ಅನುಪತ್ತಿ ಇಲ್ಲದೆ ಹೋದಾಗ ಉಪಪತ್ತಿ ಬೇಕೇ ಇಲ್ಲ ನಮಗೆ. ಅನುಪತ್ತಿ ಯಾವಾಗ ಬರುತ್ತೆ? ಬೇಕಾದ ವಸ್ತು ಆಗಿದ್ದರೆ ಪ್ರಶ್ನೆ, ಅದೇನು ಬೇಡ ಅಂದಮೇಲೆ ಉಪತ್ತಿ ಪ್ರಶ್ನೆ. ಅರ್ಥಾಪತ್ತಿ ಏನು ಬೇಕೀಗ? ಅನುಪಪತ್ತಿ ಇದ್ದಾಗ. ಯಾವುದ್ರ ಅನುಪಪತ್ತಿ? ಎದುರಿಗೆ ಕಂಡ ಒಳ್ಳೆ ಜೋರಾಗಿದ್ದಾನೆ, ಒಂದು ಜೊತೆಗೆ ಒಂದು ಸ್ಟೇಟ್ಮೆಂಟ್ ಸಿಕ್ತು, ಅವನು ಹಗಲು ಊಟ ಮಾಡೋದಿಲ್ಲ ಅಂತ. ಈಗ ಅನುಪದ್ಯಮಾನ ಬಂತೀಗ, ಇವನೇನು ದಪ್ಪವಿರಬೇಕು ಎಂಬುದು ಉಪದ್ಯ ಆಗ್ತಾ ಇಲ್ಲ ಈಗ. ಬಟ್ ಯಾವಾಗ ಆಗುತ್ತದೋ? ರಾತ್ರೋ ಭುಂಕ್ತೆ, ಅವ ಸರಿ ಹೋಯ್ತು, ಗೊತ್ತಾಯ್ತಾ? ಇಲ್ಲದ್ರ ಪ್ರಶ್ನೆನೇ ನಮಗೆ ಇವತ್ತು ತಲೆ ಮಾಡೋಕ್ಕೆ ಯೋಚನೆ ಮಾಡೋಕ್ಕೋ ದಪ್ಪನೋ ಸಣ್ಣವನ ಪ್ರಶ್ನೆ ಬರಲಿಲ್ಲ. ಪ್ರಶ್ನೆ ಬಂದಾಗ, ಅನುಪದ್ಯಮಾನವಾದಾಗ ಯುಕ್ತಿ ಬೇಕು, ಇಲ್ಲಾಂತ ಪ್ರಸಂಗ ಬಂದೇ ಇಲ್ಲ ಇಲ್ಲಿ. ಸೊ ಯಾವುದರಿಂದ ಹೇಳೋದಕ್ಕೆ ಬರೋದಿಲ್ಲ, ಅದು ಅನುಮಾನನೇ. ಅವನ ಪ್ರಕಾರ ಬೇರೆ ಆದ್ದರಿಂದ ಹೇಳಿದರು. ಕಾರ್ಯಾಭಾವಾದೇವ ಕಾರ್ಯಾನ್ವಿತೆ ಕಾರ್ಯಾನ್ವಯಿನಿ ವ್ಯುತ್ಪತ್ತಿರಿತ್ಯಾದಿ ದೂರತೋ ನಿರಸ್ತಂ. ಕಾರ್ಯ ಎಂಬ ಪ್ರಶ್ನೆಯೇ ಬರಲಿಲ್ಲ ಅಂದಮೇಲೆ ಕಾರ್ಯಾನ್ವ ಇಷ್ಟನೇ ಇಲ್ಲ, ಇಷ್ಟ ಸಾಧನ ಪ್ರಶ್ನೆ ಹೇಗೆ ಬರುತ್ತೆ? ಕಾರ್ಯ ಎಂಬ ಕಾರ್ಯತಾವಾದನೆ ಒಪ್ಪದೆ ಹೋದಾಗ ಕಾರ್ಯಾನ್ವಿತೆ ವ್ಯುತ್ಪತ್ತಿಗೂ ಅರ್ಥ ಇಲ್ಲ. ಕಾರ್ಯಾನ್ವಿತೆ ವ್ಯುತ್ಪತ್ತಿ ರೀತಿ ವದತು ಅಕಾರ್ಯಾನ್ವಿತೆ ವ್ಯುತ್ಪತ್ತಿ ರೀತ್ಯುಕ್ತೆ ಕಿಮುತ್ತರಂ. ಕಾರ್ಯಾನ್ವಿತೆ ಅಂತ ನೀನು ಹೇಳಿದೆ, ಅಕಾರ್ಯತೆ ನಾವು ಹೇಳ್ತೇವೆ, ಮಾತಾಯ್ತೆ ಹೊರತು ಪ್ರೂಫ್ ಸಿಗಲಿಲ್ಲ ಅದಕ್ಕೆ. ಅಧ್ಯಾಹಾರ ಇತ್ಯುಕ್ತೆ ಲೋಪ ಇತಿ ಉತ್ತರ. ಇಲ್ಲ ಅಧ್ಯಾಹಾರ ಮಾಡ್ಕೋಬೇಕು ಅಂದ, ನಾನು ಲೋಪ ಮಾಡ್ಕೊಂಡ್ರೆ ಸಾಕು ಅಂತ ನಾವು ಹೇಳಿದ್ವಿ. ಎಲ್ಲಿ ಅಧ್ಯಾಹಾರ ಮಾಡ್ಕೊಂಡು ಸರಿ ಹೋಗುತ್ತೆ ಅಂದರೆ ಲೋಪ ಮಾಡ್ಕೊಂಡು ಸರಿ ಹೋಗುತ್ತೆ ಅಂತ ನಾವು ಹೇಳ್ತೇವೆ ಅಷ್ಟೇ. ಯಾಕೆಂದರೆ ನಮ್ಮ ಅರ್ಥ ನಿನ್ನ ಪ್ರಮಾಣ ಇಲ್ಲ ಅಂತ ಹೇಳಿದಾಗ ಹೇಗೂ ವಾದ ಮಾಡ್ಬೋದು. ನಮ್ಮದನ್ನು ಒಪ್ಪಬೇಕು, ನೀನು ಪ್ರಮಾಣ ಕೊಟ್ಟಿದ್ದೇವೆ, ನಿಮ್ಮದನ್ನು ಒಪ್ಪಬೇಕಾದ ಕಾರಣ ಇಲ್ಲ. ಅಶೇಷ ಸಿದ್ಧ ಪದಾನಾಂ ಅರ್ಥಂ ಅರ್ಥೇ ಅರ್ಥಲೋಪಾತ್ ಲಿನಾದಿ ಅರ್ಥ ಮಾತ್ರ ಲೋಪ ಏವ ವರೀಯಾನ್. ಈಗ ಒಳ್ಳೆ ಆರ್ಗ್ಯುಮೆಂಟ್ ಇದು, ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ. ಅಧ್ಯಾರೋಪೆ ಅಶೇಷ ಸಿದ್ಧ ಪದಾನಾಂ ಅರ್ಥ ಲೋಪಾತ್ ಲಿನಾದಿ ಅರ್ಥ ಮಾತ್ರ ಲೋಪ ಏವ ವರೀಯ. ಲೋಪ ಮಾಡ್ಕೋತೀವಿ ಅಂದ್ರಲ್ಲ, ಏನು ಅಂದರೆ ಅರ್ಥ ಹೇಳ್ತಾರೆ. ಅಶೇಷ ಸಿದ್ಧ ಪದಾರ್ಥಾನಾಂ ಅರ್ಥಲೋಪಾತ್ ಲಿನಾದಿ ಅರ್ಥ ಮಾತ್ರ ಲೋಪೇ ಏವ. ನಾವು ಸಿದ್ಧ ವಸ್ತು ಎಷ್ಟು ದೃಷ್ಟಾಂತ ಕೊಟ್ಟಿದ್ದೇವೆ ಈಗಾಗಲೇ. ಅಷ್ಟನ್ನು ಅಲಗಡಿಯೋದಕ್ಕಿಂತ ಇಲ್ಲಿ ಇದಿದೆ, ಏನೋ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಅನ್ನೋ ಮಾತಿದೆ. ಇವೇನಿದೆ? ಅಷ್ಟು ವಾಕ್ಯಗಳ ಮುಂದೆ ಏನಾಯ್ತು ಇರೋದು ನಾವು ಹೇಳಲಿಲ್ಲ. ಭೇದಬೋಧಕ ವಾಕ್ಯಗಳು ಎಷ್ಟಿವೆ? ಅನಂತ. ಅಭೇದ ಬೋಧಕವಾಗಿರೋದು ಅದು ಇಂಡೈರೆಕ್ಟ್ಲಿ 5. ಅವಾಗೇನು ಯಾವುದನ್ನು ಮಾಡೋದು ಒಳ್ಳೆ, ಬಿಡೋದು ಒಳ್ಳೇದು? ನಾವೀಗ ಅದನ್ನೇ ಪೂರ್ತಿ ಬಿಡೋದು, ಅರ್ಥ ಬೇರೆ ಮಾಡ್ಕೋತೀವಿ ಅಷ್ಟೇ. ಇಲ್ಲೂ ಹಾಗೇನೆ, ಇಲ್ಲೂ ಕೂಡ
ಲಿನಾದಿವಾಚಕವಾದ ಪದಗಳು ಸಿಗೋದು ಭಾರಿ ಕಡಿಮೆ. ಇನ್ಫ್ಯಾಕ್ಟ್ ಇನ್ನೂ ಹೇಳೋದಾದರೆ ನೆನ್ಪಿಟ್ಕೊಳ್ಳಿ, ಒಂದು ಸಂಸ್ಕೃತ ವಾಕ್ಯ ಇದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ನಾಮಪದಗಳಿವೆ, ಕ್ರಿಯಾಪದನೂ ಇದೆ. ಕ್ರಿಯಾಪದ ಎಷ್ಟಿರುತ್ತೆ, ನಾಮಪದ ಎಷ್ಟಿರುತ್ತೆ, ವಿಶೇಷಣ ಎಷ್ಟಿರುತ್ತೆ? ಕ್ರಿಯಾಪದ ಕಮ್ಮಿ ಅಂದ್ರೇನು? ದೊಡ್ಡ ವಾಕ್ಯಕ್ಕೆ ಒಂದಿದ್ರೆ ಸಾಕು, ಇಡೀ ದೊಡ್ಡ ವಾಕ್ಯಕ್ಕೆ ಒಂದು ಸಾಕು. ಆದರೆ ಬರೀ ಕ್ರಿಯಾಪದ ಇದ್ದುಬಿಟ್ರೆ ಅರ್ಥನೇ ಇಲ್ಲ. ಗೊತ್ತಾಗ ಕ್ರಿಯಾಪದ ಕಡಿಮೆ ಇದೆ, ಸರಿಯಾಗಿ ಯೋಚನೆ ಮಾಡಿ. ಕ್ರಿಯಾಪದ ಕಡಿಮೆ ಇದೆ, ನಾಮಪದಗಳು ಅದಕ್ಕೆ ವಿಶೇಷಣಗಳು ಬೇಕಾದಷ್ಟಿವೆ. ಆದ್ದರಿಂದ ಯಾವುದು ಪ್ರಧಾನ ಅಂತಾಯ್ತು? ಈಗ ಸಿದ್ಧ ಪ್ರಧಾನ ಆಯಿತು ಹೊತ್ತು ಕ್ರಿಯಾ ಪ್ರಧಾನವಾಗಲಿಲ್ಲ. ಅದಕ್ಕೆ ಅವರು ಸಂಸ್ಕೃತ ಕಲಿಯಕ್ಕೆ ಬರ್ತಾರಲ್ಲ, ಅವ್ರು ಹೇಳೋದೇನು, ಶಬ್ದಗಳು ತುಂಬ ಕರೀರಿ, ಧಾತುಗಳನ್ನು ಒಂದು ಶಾಂಪಲ್ ಕಲ್ತ್ರೆ ಸಾಕು. ಆತ್ಮನೆ ಪದ ಒಂದು, ಪರಸ್ಪೈ ಪದ 10 ಲೆಕ್ಕ ತಿಳ್ಕೊಬಿಟ್ರೆ ಸಾಕು. ಉಳಿದ್ರಲ್ಲಿ ಏನಾದರೂ ಸಿಮಿಲಾರಿಟಿ ಇರುತ್ತೆ. ಮತ್ತು ನಿಮಗೆ ವಾಕ್ಯ ಅರ್ಥ ಆಗೋದಕ್ಕೆ ಕಷ್ಟ ಆಗೋದಿಲ್ಲ. ಶಬ್ದ ಕರೀದೇ ಹೋದರೆ ಗೊತ್ತಾಯ್ತು, ಶಬ್ದ ಕರಿ ಏನಾಗುತ್ತೆ, ಏನು ಅರ್ಥನೂ ಆಗೋದಿಲ್ಲ. ಆದ್ದರಿಂದ ಶಬ್ದಗಳಿಗೆ ಪ್ರಾಧಾನ್ಯ ಕೊಡಿ. ಕ್ರಿಯಾಪದ ಬಿಡಬೇಕು ಅಂತ ಹೇಳಲಿಲ್ಲ, ಕಡಿಮೆ ಮಾಡಿ. ಕ್ರಿಯಾಪದವನ್ನು ಯಾವುದಕ್ಕೆ ಉಪಯೋಗಿಸ್ಕೊಳ್ಳಿ? ಶಬ್ದ ಮೂಲ ಅರ್ಥ ಮಾಡಿಕೊಂಡ್ರೆ ಸಮಸ್ಯೆನೇ ಇಲ್ಲ, ಅದು ಪ್ರಧಾನ ಆದಾಯಿತು. ಅದೇ ರೀತಿ ಕ್ರಿಯಾ ಏನು ನಿರರ್ಥ ಇದಿದೆ. ಈಗ ಸತ್ಯಂ ಬ್ರೂಯಾತ್ ಇತ್ಯಾದಿ ಮಾತುಗಳು, ಸ್ವಾಧ್ಯಾಯ ಪ್ರವಚನಾಭ್ಯಾಮ್ನ ಪ್ರಬದ್ಧೇತ ಇತ್ಯಾದಿ ಮಾತುಗಳು ಎಷ್ಟಿದೆ ವಿಧಿ ಇಡ್ತಕ್ಕಂಥದ್ದು? ಜಸ್ಟ್ ವೆರಿ ಫ್ಯೂ. ಆದ್ದರಿಂದ ಅದನ್ನು ಲೋಪ ಮಾಡಿಕೊಂಡ್ರೆ ಸಾಕು. ಏನು ಲೋಪ ಮಾಡ್ಕೋಬೇಕು? ಅಲ್ಲೇನು ಕಾರ್ಯ ಹೇಳುತ್ತಲ್ಲ ಅದರಲ್ಲೇ ತಾತ್ಪರ್ಯ ಇಲ್ಲ ಅಷ್ಟೇ. ಇದಂತೂ ಡೈರೆಕ್ಟ್ ಇದು, ಎರಡು ಆಗೋ ಚಾನ್ಸ್ ಇಲ್ಲ, ಒಂದಾಗಬೇಕು. ಆದ್ದರಿಂದ ಇಷ್ಟ ಸಿದ್ಧ ಅಂತ ಹೇಳಿದ. ಅಶೇಷ ಸಿದ್ಧ ಪದಾನಾಂ ಅರ್ಥಲೋಪಾತ್ ಇನಾದ್ಯರ್ಥ ಮಾತ್ರ ಲೋಪ ಏವ ವರೀಯಾನ್ ಹಸಸಿ ಹಸಾಮಿ ಇತ್ಯಾದಿ ಸಿದ್ಧಾರ್ಥೇವ ಬಾಲಾನಾಂ ವ್ಯುತ್ಪತ್ತೇ. ನಾನು ನಗ್ತಾ ಇದ್ದೇನೆ, ನೀವು ನಗ್ತಾ ಇದ್ದಿ, ಏನು ಕಾರ್ಯ ಇಲ್ಲ ಅದರೊಳಗೆ. ಸಿದ್ಧ ವಿಚಾರ, ನಗ್ತಾ ಇದ್ದಾನೆ ಸಿದ್ಧ ವಿಚಾರ, ಅಳ್ತಾ ಇದ್ದಾನೆ ಸಿದ್ಧ ವಿಚಾರ. ಮತ್ತು ಇಲ್ಲಿ ಬಂತಿಲ್ಲ, ಕಾರ್ಯ ಅಂತ ಬರಲೇ ಇಲ್ವಲ್ಲ. ಬಾಲಾನಾಂ ವ್ಯುತ್ಪತ್ತೇ ಪ್ರಥಮ ಪ್ರಾಪ್ತತ್ವಾಚ್ಯ ನ ತತ್ಯಾಗೇ ಕಾರಣಂ ತಥೈವ ಉತ್ಪತ್ತಿ ದರ್ಶನಾಚ್ಯ. ಅಲ್ಲಿ ಇನ್ನೊಂದು ಕಾರಣ ಕೊಡ್ತಾರೆ, ಇನ್ನೂ ಸ್ವಾರಸ್ಯವಾದ ಕಾರಣ ಕೊಡ್ತಾರೆ ನೋಡ್ರಿ. ಮತ್ತು ಕಥೆ ಶುರು ಮಾಡ್ತಾರೆ. ಒಬ್ಬ ಹುಡುಗ ಇದ್ದಾನೆ, ಅವನಿಗೆ ಒಂದು ವಿಷಯ ಹೇಳಬೇಕಾಗಿದೆ. ಅವನು ಕರೆದ, ಘಟಮಾನಯ ಅಂತ ಹೇಳಿದ. ಇನ್ನೊಬ್ಬ ನೋಡ್ತಾ ಕೂತಿದ್ದಾನೆ. ಅವನು ಹೋದ, ಗಡಿಗೆ ತಂದ. ಅವನು ತಿಳ್ಕೊಂಡ ಏನಂತ, ಈ ಕಾರ್ಯ ಗಡಿಗೆ ತರುವಿಕೆಯ ಕಾರಣದಿಂದಾಗಿ ಘಟಶಬ್ದ ವಾಚ್ಯವಾದ ಯಾವುದು ಅಂದರೆ ಇದು ಅಂತ ತಿಳ್ಕೊಂಡ. ನೋಡಿದ್ರ, ಕಾರ್ಯದಿಂದ ಜ್ಞಾನ ಬಂತು ಅವನಿಗೆ. ಸೊ ಕಾರ್ಯವೇ ಪ್ರಧಾನ ಅಂತ ಹೇಳಿದ. ಇದು ದಡ್ಡ, ಇದು ಹೇಳ್ತಿರೋದು ಯಾರಿಗೆ ಹೇಳ್ತಾ ಇದ್ದೀನಿ ನೀನೀಗ? ಚಿಕ್ಕ ಮಕ್ಕಳ ಬಗ್ಗೆ ಮಾತಾಡಿ. ಚಿಕ್ಕ ಮಗು ನಾನು ಹಾಗಿದ್ದರೆ ದೊಡ್ಡವ್ರಿಗೆ ಹೇಳ್ತಾರಾ? ಡಿಕ್ಷನರಿಯಲ್ಲಿದೆ, ಅದೊಂದು ಕಾರ್ಯ ಹೇಳ್ತಾರೆ ನಿಮಗೆ. ಅದು ಇಷ್ಟು ಅರ್ಥ ಹೇಳುತ್ತಾ ಹೋಗುತ್ತಾರೆ. ಸಿದ್ಧಾರ್ಥ ಡಿಕ್ಷನರಿಯಲ್ಲಿ ಏನಿರುತ್ತೆ ಯಾವಾಗಲೂ ಕೂಡ ಸಿದ್ಧಾರ್ಥ ಕೊಟ್ಟಿರಿ, ಇನ್ನೇನು ಕೊಟ್ಟಿರೋದೆ, ಒಂದು ಕಾರ್ಯನೂ ಅದರಲ್ಲಿರೋದಿಲ್ಲ. ವಿಷ ಅಷ್ಟೇ ಅರ್ಥ ಕೊಟ್ಟಿರ್ತಾರೆ. ವಿಷ ಡಿಕ್ಷನರಿಯಲ್ಲಿ ವಿಷ ಅಂತ ಬಂದಿರೋದ್ರಿಂದ ಅದು ಕುಡಿಬೇಕು ಅಂತ ಯಾರು ಹೇಳ್ತಾರಾ? ಏನು ವಿಷಯ? ವಿಷ ಶಬ್ದಕ್ಕೆ ಅರ್ಥ ಇದೆ ಅಷ್ಟೇ. ಶತ್ರು ಶಬ್ದಕ್ಕೆ ಅರ್ಥ ಇದೆ, ಇನ್ನೇನು ಹೇಳೋದಿಲ್ಲ ಅದು. ನಿಮಗೆ ಯಾರು ಶತ್ರು ಅದೆಲ್ಲ ಹೇಳೋದಕ್ಕೆ ಹೋಗೋದು. ಶತ್ರು ಶಬ್ದ ಅರ್ಥ ಇಷ್ಟೇ, ಸಿದ್ಧಾರ್ಥ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ವ್ಯಾಕರಣ ಡಿಕ್ಷನರಿ ಎಲ್ಲ ಕೂಡ ಮೀನಿಂಗ್ಲೆಸ್ ಆಗುತ್ತೆ ನಿನ್ನ ಪ್ರಕಾರ. ವ್ಯಾಕರಣ ಕೂಡ ಅಷ್ಟೇ, ಹೀಗಿದ್ದರೆ ಸಿದ್ಧ, ಈ ರೂಪ ಸಿದ್ಧವಾಗುತ್ತದೆ ಅಂತ ಹೇಳ್ತಾರೆ ಹೊರತು ಕಾರ್ಯವಾಗುತ್ತದೆ ಅಂತ ಯಾರು ಹೇಳೋದಿಲ್ಲ. ಎಲ್ಲ ಶಾಸ್ತ್ರಗಳು ಇದೆಲ್ಲ ಚಿಕ್ಕದಾಗಿ ಹೇಳಿದ್ದಾರೆ, ತತ್ವನಿರ್ಣಯದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಸಂಬರಿ ಅಷ್ಟೇ ಇದೆ. ಅಲ್ಲೇನು ದೃಷ್ಟಾಂತ ಕೊಟ್ಟರು? ಅಯಂ ಮಾತ ಇಯಂ ಪಿತಾ, ಗೊತ್ತಾಯ್ತು. ಇವೆಲ್ಲ ಮಾತುಗಳು ಏನು ಹೇಳುತ್ತೆ? ಏನು ಕಾರ್ಯ ಏನೂ ಇಲ್ಲ ಅಲ್ಲಿ. ವಿಷಯ, ಇವನು ಭ್ರಾತ, ಅಣ್ಣ ತಮ್ಮ ಇದ್ದಾನೆ, ತಾಯಿ ಇದ್ದಾಳೆ, ತಂದೆ ಇದ್ದಾಳೆ, ಇದರ ಸಿದ್ಧ ವಸ್ತು ಇದೆ 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 ಎಂಬುದು ಸಿದ್ಧ ವಸ್ತು. ಹಸಸಿ ಹಸಾಮಿ ಇತ್ಯಾದಿ ಸಿದ್ಧಾರ್ಥೇವ ಬಾಲಾನಾಂ ವ್ಯುತ್ಪತ್ತೇ ಪ್ರಥಮ ಪ್ರಾಪ್ತತ್ವಾಚ್ಯ ನ ತತ್ಯಾಗೇ ಕಾರಣ. ಪ್ರಥಮ ಪ್ರಾಪ್ತಿ ಯಾವಾಗಲೂ ಕೂಡ ಈ ಸಿದ್ಧವಾಗೋದ್ರ ಬಗ್ಗೆ. ತಥೈವ ವ್ಯುತ್ಪತ್ತಿ ದರ್ಶನ. ವ್ಯುತ್ಪತ್ತಿ ಇರೋದೇ ಅದು. ವ್ಯುತ್ಪತ್ತಿ ಅಂದ್ರೇನು? ವಾಚ್ಯವಾಚಕ ಭಾವ. ವಾಚ್ಯವಾಚಕ ಭಾವ ಕಾರ್ಯದಲ್ಲಲ್ಲ, ಸಿದ್ಧವಸ್ತು ಹೇಳೋದರಲ್ಲಿ ಮಾತ್ರ, ಬೇರೆ ಕಡೆ ಇಲ್ಲ. ಅತಃ ಸಿದ್ಧಾರ್ಥೇ ಪ್ರಾಮಾಣ್ಯ ಸಿದ್ಧೇಶ್ಚ ಸಿದ್ಧಂ ಮಹಾಗುಣವತ್ವಂ ವಿಷ್ಣು. ಸೊ ವಿಷ್ಣುನೂ ಸಿದ್ಧ, ಅವನ ಅನಂತ ಗುಣವತ್ವನೂ ಸಿದ್ಧ. ಹೊರತು ಮುಂದೆ ಏನು ಪ್ರಶ್ನೆ ಇಲ್ಲ. ನಮ್ಮಲ್ಲಿ ಎರಡಿದೆ. ಈಗ ಒಂದು ಅಸಿದ್ಧ ಪದಾರ್ಥ ಇದೆ, ಅಡಿಗೆ ಹಸಿವೆ ಆಗಿದೆ, ಅಡಿಗೆ ಇಲ್ಲ, ಅವಾಗೇನು ಮಾಡ್ತಾನೆ? ಅಡಿಗೆ ಮಾಡ್ಕೋಬೇಕಾಗ. ಆದರೆ ಅಡಿಗೆ ರೈಟ್ ಇದೆ, ಎಲ್ಲ ಸರಿ ರೆಡಿ ಕೂತಿದೆ, ರೆಡಿಯಾಗಿ ಏನು ಮಾಡಬೇಕು? ಈಗ ಊಟ ಮಾಡಬೇಕಷ್ಟೇ. ಅದಕ್ಕೇನಂತಾರೆ? ಅಸಿದ್ಧವಾದದ್ದನ್ನು ಸಾಧಿಸಬೇಕು, ಸಿದ್ಧವಾದದ್ದನ್ನು
ಸವ್ಯಾಪಾರೀಕರಣ ಅಂತ ಕರೆ. ಸವ್ಯಾಪಾರೀಕರಣ. ಅವನೇನು ಹೇಳಿದ, ಸೌದೆ ಕಡಿಬೇಕು ಅಂದರೆ ಕೊಡ್ಲಿ ತಗೋ ಅಂದ. ಕೊಡ್ಲಿ ತೊಗೊಬಿಟ್ಟೆ, ಕೊಡ್ಲಿ ತೊಗೊಟ್ಟ ಆಗೋದು. ಇಷ್ಟೊತ್ತು ನಿಂತ್ಕೊಂಡಿದ್ದು ಏನು ಆಗೇ ಇಲ್ಲ ಅಂತ ದಡ್ಡ. ಅದು ಏನು ಮಾಡಬೇಕು, ಉತ್ಪತ್ತನ ನಿಪತನ ಕ್ರಿಯೆ ಆಗಬೇಕು, ಎತ್ತಿ ಹಾಕು. ಅದು ಹೇಳಬೇಕಾಗಿಲ್ಲ. ಯಾಕೆ ಏನಂತ ಅವಾಂತರ ವ್ಯಾಪಾರ ಅದಕ್ಕೆ, ಗೊತ್ತಾಯ್ತಾ. ಕಾರಣ ಸಿದ್ಧ ಕಡಿಲಿಕ್ಕೆ ಏನು ಬೇಕು ಆ್ಯಕ್ಚುಲಿ, ಕೊಡಲಿ ಅದೇನು ಸಿದ್ಧ. ಅದೇನು ಮಾಡಬೇಕು, ಸವ್ಯಾಪಾರೀಕರಣ ಮಾಡಬೇಕು. ವ್ಯಾಪಾರೀಕರಣ ಅಂದರೆ ಕಮರ್ಷಿಯಲ್ ಮಾಡಬೇಕು ಅಂತ ಅರ್ಥಲ್ಲ. ಅಂದರೆ ಸವ್ಯಾಪಾರೀಕರಣ ಎಲ್ಲ ಕಡೆ ಏನಾಗಿದೆ ಈಗ, ಎಲ್ಲ ಕಮರ್ಷಿಯಲೈಸೇಷನ್ ಆಗಿದೆ. ಹಾಗಾಗಬಾರ್ದು. ಅದನ್ನು ಇವತ್ತು ಕರೆಂಟ್ ಇದೆ, ಸ್ವಿಚ್ ಹಾಕು, ಅದೇನಾದರೂ ಸವ್ಯಾಪಾರೀಕರಣ. ಅದು ಆನ್ ಆಗಬೇಕು. ಫಿಲ್ಟ್ರ್ ಹೊತ್ತು ಉರಿಯುತ್ತೆ, ತಕ್ಷಣ ಆನ್ ಮಾಡು, ಅದೇ ನಿರ್ವ್ಯಾಪಾರೀಕರಣ ಅಷ್ಟೇ. ಅದು ಕರೆಂಟೇ ತೆಗೆದುಹಾಕ್ಬೇಕು ಅರ್ಥ ಅಲ್ಲ ಅದಕ್ಕೆ. ಅಲ್ಲಿ ಫಂಕ್ಷನ್ ಮಾಡದಂತೆ ಮಾಡಿದರೆ ಸಾಕಷ್ಟೇ. ಫಂಕ್ಷನ್ ಮಾಡಿದರೆ ಸಾಕು. ಇವೆಲ್ಲ ಕೂಡ ಟರ್ಮ್ಸ್ ಗೊತ್ತಿದ್ದರೆ ಅಭಿಯಾನ ಅಸಿದ್ಧನೇನು ಮಾಡಬೇಕು, ಯಾವಾಗಲೂ ಸಾಧಾರಣದ ಸಿದ್ಧಿ ಮಾಡಬೇಕು. ಸಿದ್ಧವಾದ್ದನ್ನೇನು ಮಾಡಬೇಕು, ಸವ್ಯಾಪೀಕರಣ ಮಾಡಬೇಕು. ಸೊ ದೇವರು ಸಿದ್ಧ. ನಮಗೇನು ಮಾಡಬೇಕು, ಸವ್ಯಾಪೀಕರಣ ಅಂದ್ರೇನೀಗ ಅನುಗ್ರಹ ಉನ್ಮುಖ, ನಮ್ಮ ಕಡೆ ಅನುಗ್ರಹ ಮಾಡುವಾಗ ಆಗಬೇಕು. ಅದಕ್ಕೇನು ಮಾಡಬೇಕು, ನಾವಾಗ ಭಕ್ತಿ ಮಾಡಬೇಕು. ಭಕ್ತಿ ಮಾಡಿದಾಗ ಏನು ಮಾಡ್ತಾರೆ, ಈಗ ಕಾಲಿಂಗ್ ಬೆಲ್ ಹೊಡೆದ ತಕ್ಷಣ ಏನಾಗುತ್ತೆ, ಕೂತವ್ರು ಹೇಳಿ ಸವ್ಯಾಪೀಕರಣ ಹೇಳ್ತಾರೆ, ಯಾರೋ ತೆಗಿಬೇಕು ಅಂತೇಳಿ. ಅವತ್ತು ಸುಮ್ಮನೆ ನಿಂತ್ಕೊಂಡು ಭಾಗ ನಿಂತ್ಕೊಂಡೇಬೇಡಿ, ಎಷ್ಟೊತ್ತಾರೆ ಕೆಲಸ ಆಗಲಿ. ಮನೆಗೆ ಹೋಗಿದ್ದೆ, ಬೆಲ್ ಮಾಡಲಿಲ್ಲ, ಒಳಗಿದ್ದರು ಬೆಲ್ ಮಾಡಲಿಲ್ಲ, ತೆಗಿಲೇ ಇಲ್ಲ ಅವರು. ನೀನು ಮಾಡೋಕ್ಕೆ ಸಿಸ್ಟೇ ಮಾಡಿದರೆ ಮುಗಿದು ಹೋಗ್ತಿತ್ತು. ಕಾಲಿಂಗ್ ಮೇಲೆ ಸಿದ್ಧ ವಸ್ತು ಅದು, ಒತ್ತಿ ಬಿಟ್ಟರೆ ಸಾಕು. ಒತ್ತೋದು ಸವ್ಯಾಪೀಕರಣ, ಮತ್ತೆ ಒತ್ತೋದು. ಇದೆಲ್ಲ ಮಾಡಬೇಕು. ಇದೆಲ್ಲ ತಿಳ್ಕೊಂಡಾಗ ಕಾರ್ಯತಾವಾದಕ್ಕೆ ಏನಿಲ್ಲ ಅಂತಾಯಿತು, ಯಾವ ಅರ್ಥನೂ ಇಲ್ಲ. ಅಥ ಸಿದ್ಧಾರ್ಥೇ ಪ್ರಾಮಾಣ್ಯ ಸಿದ್ಧೇಶ್ಚ ಸಿದ್ಧಂ ಮಹಾಗುಣವತ್ವಂ ವಿಷ್ಣೋ. ಇಷ್ಟು ಇವರಿಗೂ ಡಿಸ್ಕಷನ್. ಯಾವುದಕ್ಕೆ ಬೇಕಾಯ್ತು ಇದೆಲ್ಲ ಕೂಡ, ಕರ್ಮವನ್ನು ಭಗವತ್ ಪ್ರೀತಿಗೋಸ್ಕರ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಭಗವಂತ ಯಾರು ಅಂದರೆ ಗುಣಪೂರ್ಣನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ, ಗೊತ್ತಾಯ್ತಾ. ಆವಾಗ ಪ್ರಶ್ನೆಗಳು ಶುರುವಾದಾಗ ಇಲ್ಲ ಗುಣಪೂರ್ಣನೇ ಅಲ್ಲ ಅಂತ ಶುರು ಮಾಡಿದ್ದು, ಸಿದ್ಧ ವಸ್ತು ಅಲ್ಲ, ಅದೇ ಉತ್ತರ ಕೊಟ್ಟುಬಿಟ್ಟು ಈಗ ಏನು ಮಾಡಬೇಕಾಯಿತು, ಮಹಾನಾಮಗಳಿಗೆ ಜೋಡಿಸ್ಬೇಕೀಗ. ಆ ಕೆಲಸ ಮಾಡ್ತಾರೆ, ಅದು ಮೇನ್. ಸೊ ಇದೆಲ್ಲ ಇಂಟಲೆಕ್ಟರಿ ಪೋರ್ಷನ್, ಮೇನ್ ಪೋರ್ಷನ್ ಅದು. ನಾಳೆಯಿಂದ ಅದು ಇಲ್ಲಿ ಋಗ್ವೇದದಲ್ಲಿ ಮಂತ್ರಗಳು ಹೇಗೋ ಇಲ್ಲೂ ಹಾಗೆ. ಋಗ್ಭಾಷ್ಯದಲ್ಲಿ ಶ್ಲೋಕ ರೂಪದಲ್ಲಿ ವ್ಯಾಖ್ಯಾನ ಮಾಡ್ತಾರೆ, ಇಲ್ಲಿ ಶ್ಲೋಕ ರೂಪದಲ್ಲಿ ಮಾಡಿಲ್ಲ, ಪ್ರೋಸ್ ರೂಪದಲ್ಲೇ ಮಾಡ್ತಾರೆ. ಒಂದಷ್ಟು ಇದು ಪ್ರಕರಣ ಇದ್ದ ಹಾಗೆ. ನಮ್ಮ ವೇದ ವಾಕ್ಯಗಳು ಹೇಗೆ ಅರ್ಥ ಮಾಡಿಕೊಡ್ಬೇಕು ಅನ್ನೋದಕ್ಕೆ ಒಂದು ವರ್ಕ್ಡ್ ಎಕ್ಸಾಂಪಲ್ಸ್. ಪ್ರಕರಣ ಏನಾಗಿದೆ ಈ ರೀತಿ ಅರ್ಥ ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ. ಅದು ಓದಿಬಿಟ್ರೆ ಆಗೋಗುತ್ತೆ. ಇದು ಋಗ್ಭಾಷೆಗೂ ಭಾಳ ಹೆಲ್ಪ್ ಆಗೋ ಭಾಗ ಮುಂದಿನ